ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾನು ಆಂಧ್ರ ಪ್ರದೇಶದಲ್ಲಿ ಏನು ಟಿ ಇ ಟಿ ಎಕ್ಸಾಮ್ ನಡೆದಿದೆಯಲ್ಲ, ಆ ಟಿ ಇ ಟಿ ಎಕ್ಸಾಮ್ನ ಪ್ರಶ್ನೆಗಳನ್ನು ಈ ಪಾಠದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ಇದು ಸೈಕಾಲಜಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳಿರ್ತವೆ, ಬೇರೆ ಯಾವುದೂ ಇರೋದಿಲ್ಲ. ಮತ್ತೆ ಓಕೆ, ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ತೆಲಂಗಾಣ ಟಿ ಇ ಟಿದು ಕೂಡ ವಿಡಿಯೋನ ಮಾಡಿದ್ದೀವಿ. ಯಾರೆಲ್ಲ ಇನ್ನೂ ಆ ವಿಡಿಯೋನ ನೋಡಿಲ್ವೋ ಪ್ಲೇಲಿಸ್ಟಲ್ಲೂ ಸಿಗುತ್ತೆ, ಅಥವಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಚಾನಲಲ್ಲೂ ಸಿಗುತ್ತೆ, ಸರ್ಚ್ ಮಾಡಿ ನೋಡಬಹುದು. ಓಕೆ, ಇವುಗಳನ್ನು ಯಾಕೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತಂದರೆ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಈ ನಮ್ಮ ಟಿ ಇ ಟಿ ಎಕ್ಸಾಮಲ್ಲೂ ಕೂಡ ಕೇಳೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಕ್ವಶನ್ಸ್ನ ನಾವು ತೊಗೊಂಡಿದ್ದೀವಿ. ಓಕೆ, ಕೆಳಗಿನವುಗಳಲ್ಲಿ ಒಂದು ದ್ವಿತೀಯಕ ಉದ್ವೇಗವಾಗಿದೆ ಅಥವಾ ಪ್ರೇರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ಆಪ್ಷನ್ಸ್ ಬಂದರೆ ಅಚೀವ್ಮೆಂಟ್ ಮೋಟಿವ್ ಅಂತ ಬರುತ್ತೆ, ಅಂದರೆ ಸಾಧನೆಯ ಉದ್ವೇಗ ಅಥವಾ ಪ್ರೇರಣೆ. ಸೆಕೆಂಡ್ ಒನ್ನು ಹಂಗರ್ ಅಥವಾ ಹಸಿವು. ಅವಾಯ್ಡೆನ್ಸ್ ಆಫ್ ಪೇನ್ ಥರ್ಡ್ ಒನ್ ಆಪ್ಷನ್ಸ್ ಬರುತ್ತೆ, ನೋವು ತಪ್ಪಿಸುವುದಂತ ಬರುತ್ತೆ. ಎಲಿಮಿನೇಷನ್ ಆಫ್ ಬಾಡಿ ವೇಸ್ಟ್ಸ್ ಅಂತ ಬರುತ್ತೆ, ದೇಹದ ತ್ಯಾಜ್ಯಗಳ ನಿವಾರಣೆ ಅಂತ ಬರುತ್ತೆ. ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎದಕ್ಕೆ ಕೊಟ್ಟಿದ್ದೀವಿ ಅಂದರೆ, ಇಂಗ್ಲೀಷಲ್ಲೂ ಕೂಡ ಗೊತ್ತಿರಬೇಕು, ಯಾಕಂದರೆ ಕನ್ನಡ ಬಿಟ್ಟು ಡೈರೆಕ್ಟಾಗಿ ಇಂಗ್ಲೀಷಲ್ಲೇ ಕೆಲವೊಂದು ವರ್ಡ್ನ ಹಾಕ್ತಾ ಇರ್ತಾರೆ. ಸೊ ಹಾಗಾಗಿ ಈ ಇಂಗ್ಲೀಷಲ್ಲೂ ಕೂಡ ಗೊತ್ತಿರಬೇಕು. ಓಕೆ, ಈ ಕ್ವಶನ್ಗೆ ಆನ್ಸರ್ ಬಂದು ಸರಿಯಾದ ಉತ್ತರ ಅಚೀವ್ಮೆಂಟ್ ಮೋಟಿವ್, ಅಂದರೆ ಸಾಧನೆಯ ಉದ್ವೇಗ ಅಥವಾ ಪ್ರೇರಣೆ ಅಂತ ಬರುತ್ತೆ. ವಿವರಣೆನೂ ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಪ್ರಾಥಮಿಕ ಪ್ರೇರಣೆಗಳು ಇವು ಹುಟ್ಟಿನಿಂದಲೇ ಬರುವ ದೈಹಿಕ ಅಗತ್ಯತೆಗಳಾಗಿರ್ತವೆ. ಉದಾಹರಣೆಗೆ ಹಸಿವು, ಬಾಯಾರಿಕೆ, ನಿದ್ದೆ, ನೋವು ನಿವಾರಣೆ ಮತ್ತು ತ್ಯಾಜ್ಯ ವಿಸರ್ಜನೆ. ನೋಡಿ, ನಾವು ಇದು ಯಾವುದನ್ನು ಕೂಡ ಬೇರೆಯವರಿಂದ ಕಲ್ತ್ಕೊಳ್ಬೇಕಾಗಿಲ್ಲ, ಅಥವಾ ಬೇರೆ ಯಾವುದೋ ಒಂದು ಕೋರ್ಸ್ನ ಮಾಡಿಬಿಟ್ಟು ಅಥವಾ ಯಾವುದೋ ಒಂದು ಶಾಲೆಗೆ ಹೋಗಿ ಕಲ್ತ್ಕೊಳ್ಳೋದಕ್ಕಾಗೋದಿಲ್ಲ. ಇವೆಲ್ಲ ಹಸಿವಾಗಿರಬಹುದು, ಬಾಯಾರಿಕೆ ಆಗಿರಬಹುದು, ನಿದ್ದೆ, ನೋವು ನಿವಾರಣೆ ಆಗಿರಬಹುದು, ತ್ಯಾಜ್ಯ ವಿಸರ್ಜನೆ ಆಗಿರಬಹುದು. ಇವೆಲ್ಲ ನಮ್ಮ ಆಂತರಿಕದಲ್ಲಿ ನಮಗೆ ನಾವೇನೇ ಕಲ್ತ್ಕೊಳ್ತಕ್ಕಂಥ ಒಂದು ಚಟುವಟಿಕೆಗಳಾಗಿರ್ತವೆ. ಇವೇನು ಹುಟ್ಟಿನಿಂದನೇ ನಮ್ಮ ದೈಹಿಕ ಅಗತ್ಯತೆಗಳಾಗಿರ್ತವೆ. ಇದು ಪ್ರಾಥಮಿಕ ಪ್ರೇರಣೆಗಳು. ದ್ವಿತೀಯಕ ಪ್ರೇರಣೆಗಳು ಅಂತ ಕೇಳಿದಾಗ ಇವುಗಳು ನಾವು ಸಮಾಜ ಮತ್ತು ಪರಿಸರದಿಂದ ಕಲಿಯುತ್ತೇವೆ. ಉದಾಹರಣೆಗೆ ಸಾಧನೆ ಅಂದರೆ ಅಚೀವ್ಮೆಂಟ್, ಇದು ನಾವು ಒಂದು ಸಮಾಜದಲ್ಲಿ ಕಲಿತೀವಿ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ನಮ್ಮ ಅಕ್ಕಪಕ್ಕದ ಮನೆಯವರು ಏನೋ ಒಂದು ಸಾಧನೆ ಮಾಡಿದಾರಂತಂದಮೇಲೆ ನಮಗೂ ಆ ಒಂದು ಪ್ರೇರಣೆ ಆಗುತ್ತೆ. ನಾವು ಇವ್ರ ಥರ ನಾವು ಒಂದು ಸಾಧನೆ ಮಾಡಬೇಕಲ್ಲ, ಆಗ ಜನರು ನಮಗೂ ಕೂಡ ಗುರುತಿಸ್ತಾರಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ. ಅದು ಸಾಧನೆ ಅಂದರೆ ಸಮಾಜ ಅಥವಾ ಪರಿಸರದಿಂದ ನಾವು ಇದನ್ನು ಕಲಿತೇವೆ. ಅಧಿಕಾರ ಆಗಿರಬಹುದು, ಪ್ರೀತಿ ಆಗಿರಬಹುದು ಮತ್ತು ಸಂಬಂಧಗಳು, ಇವೆಲ್ಲನೂ ಕೂಡ ನಾವು ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಪರಿಸರದಿಂದ, ಸಮಾಜದಿಂದ ನಾವು ಇದನ್ನು ಕಲಿತೀವಿ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ನು, ಡೆವಲಪ್ಮೆಂಟ್ ಈಸ್ ಎ ನೆವರ್ ಎಂಡಿಂಗ್ ಪ್ರೊಸೆಸ್. ಐಡೆಂಟಿಫೈ ದ ರೆಲೆವೆಂಟ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲೂ ಇದೆ ನೋಡಿ. ಅಭಿವೃದ್ಧಿ ಎಂದಿಗೂ ಕೂಡ ಮುಗಿಯದ ಪ್ರಕ್ರಿಯೆಯಾಗಿದೆ. ಅಭಿವೃದ್ಧಿಯ ಸಂಬಂಧಿತ ತತ್ವವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಒಂದು ತತ್ವನ ಇಲ್ಲಿ ಗುರುತಿಸಬೇಕು. ನೋಡಿ, ಪರಿಸರ ಸಂಬಂಧದ ತತ್ವ ಅಂತ ಫಸ್ಟ್ ಆಪ್ಷನ್ ಇದೆ. ಸೆಕೆಂಡ್ ಆಪ್ಷನ್ನು ನಿರಂತರ ತತ್ವ, ಥರ್ಡ್ ಆಪ್ಷನ್ನು ಏಕೀಕರಣದ ತತ್ವ, ಫೋರ್ತ್ ಆಪ್ಷನ್ನು ವೈಯಕ್ತಿಕ ವ್ಯತ್ಯಾಸಗಳ ತತ್ವ ಅಂತ ಬರುತ್ತೆ. ಸರಿಯಾದ ಉತ್ತರ ಬಂದು ನಿರಂತರ ತತ್ವ. ಯಾಕಂದರೆ ಬೆಳವಣಿಗೆ ಅನ್ನೋದು ಒಂದು ಕಾಲದಲ್ಲಿ ನಿಂತು ಹೋಗೋದಲ್ಲ, ಅಥವಾ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಓಕೆ, ಬೆಳವಣಿಗೆ ಅಂತ ಹೇಳಿದ್ನಲ್ಲ, ಬೆಳವಣಿಗೆ ಅಲ್ಲ, ಇದು ಅಭಿವೃದ್ಧಿ ಅಂತ ಬರುತ್ತೆ. ಬೆಳವಣಿಗೆ ಅನ್ನೋದೇನು ಒಂದು ಹಂತಕ್ಕೆ ಬಂದಾಗ ನಿಂತು ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಹುಡುಗ ಅಥವಾ ಒಂದು ಹುಡುಗಿ ಬೆಳೀತಾ ಇದ್ದಾರಂತಂದಮೇಲೆ ಅವರಿಗೆ ಒಂದು ಏಜ್ ಅಂತ ಬಂದಾದಮೇಲೆ ಅವ್ರ ಬೆಳವಣಿಗೆ ದೈಹಿಕ ಬೆಳವಣಿಗೆ ಆಗಿರಬಹುದು, ದೈಹಿಕ ಬೆಳವಣಿಗೆ ಆಗೋದಿಲ್ಲ. ಒಂದು ಹಂತಕ್ಕೆ ಬಂದಾದಮೇಲೆ ಅದು ನಿಂತು ಹೋಗುತ್ತೆ. ಬಟ್ ಅಭಿವೃದ್ಧಿ ಅನ್ನೋದು ನಿರಂತರತೆಯ ತತ್ವನ ಹೊಂದಿದೆ. ಇದು ಯಾವಾಗಲೂ ಅಭಿವೃದ್ಧಿಯನ್ನು ಹೊಂತಾನೆ ಇರುತ್ತೆ. ಇದಕ್ಕೆ ಯಾವುದೇ ಲಿಮಿಟೇಷನ್ ಅಂತ ಇರೋದಿಲ್ಲ, ಒಂದು ಹಂತದಲ್ಲಿ ನಿಂತು ಹೋಗೋವಂಥದ್ದು ಕೂಡ ಅಲ್ಲ. ಸೊ ಆದ್ದರಿಂದ ಅಭಿವೃದ್ಧಿ ಅನ್ನೋದನ್ನು ನಿರಂತರತೆಯ ತತ್ವ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ವಿವರಣೆ ಇರಬೇಕಾಗಿತ್ತು, ಆ್ಯಕ್ಚುಲಿ ಅದು ವಿವರಣೆ ಏನೋ ಮಿಸ್ಟೇಕ್ ಆಗಿದೆ, ಇಲ್ಲಿ ವಿವರಣೆ ಬಂದಿಲ್ಲ.
ಓಕೆ, ನೆಕ್ಸ್ಟ್ ಕ್ವಶನ್ನು ಥರ್ಡ್ ಕ್ವಶನ್ ಬರುತ್ತೆ. ದ ಸೆಕೆಂಡ್ ಸ್ಟೇಜ್ ಇನ್ ಎರಿಕ್ಸನ್ಸ್ ಥಿಯರಿ ಆಫ್ ಸೈಕಾಲಜಿ ಡೆವಲಪ್ಮೆಂಟ್ ಅಂತ ಬರುತ್ತೆ. ಅದು ಯಾವುದಂತ ಕೇಳಿದ್ದಾರೆ, ಕನ್ನಡದಲ್ಲೂ ಕೂಡ ಕೊಟ್ಟಿದ್ದಾರೆ. ಎರಿಕ್ಸನ್ರ ಮನೋಸಾಮಾಜಿಕ ಅಭಿವೃದ್ಧಿಯ ಸಿದ್ಧಾಂತದಲ್ಲಿ ಎರಡನೇ ಹಂತವಾಗಿದೆ ಅಂತ ಕೊಟ್ಟಿದ್ದಾರೆ. ಎರಿಕ್ಸನ್ರವರ ಮನೋಸಾಮಾಜಿಕ ಅಭಿವೃದ್ಧಿಯ ಸಿದ್ಧಾಂತ ನೋಡಿ, ಇದು ಕೂಡ ಕೇಳಿದ್ದಾರೆ ಹಿಂದೆ TET ಎಕ್ಸಾಮಲ್ಲೇ ಕೇಳಿದ್ದಾರೆ ನೋಡಿ. ಮನೋಸಾಮಾಜಿಕ ಅಭಿವೃದ್ಧಿ ಸಿದ್ಧಾಂತ ಇದು ಯಾರ ಸಿದ್ಧಾಂತ ಆಗಿದೆ ಅಂತ ಎಕ್ಸಾಮಲ್ಲಿ ಕೇಳಿದರು. ಇದು ಎರಿಕ್ಸನ್ರವರ ಸಿದ್ಧಾಂತ ಆಗಿದೆ. ಇದರಲ್ಲಿ ಎರಡನೇ ಹಂತ ಯಾವುದು ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಬಂದು ಆಪ್ತತೆ ವಿರುದ್ಧ ಪ್ರತ್ಯೇಕತೆ, ಸೆಕೆಂಡ್ ಆಪ್ಷನ್ನು ಶ್ರಮಶೀಲತೆ ವಿರುದ್ಧ ಕೀಳರಿಮೆ ಅಂತ ಬರುತ್ತೆ. ಥರ್ಡ್ ಆಪ್ಷನ್ನು ಉಪಕ್ರಮ ವಿರುದ್ಧ ಅಪರಾಧ ಅಂತ ಬರುತ್ತೆ. ಥರ್ಡ್ ಆಪ್ಷನ್ನು ಸ್ವಾಯತ್ತತೆ ವಿರುದ್ಧ ಅವಮಾನ ಅಂತ ಬರುತ್ತೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದು ಸ್ವಾಯತ್ತತೆ ವಿರುದ್ಧ ಅವಮಾನ. ಇದಕ್ಕೆ ಈ ಕ್ವಶನ್ಗೆ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಿ ವಿವರಣೆ ಕೂಡ ಇದೆ, ವಿವರಣೆಯನ್ನು ನೋಡೋಣ. ಓಕೆ, ಎರಿಕ್ಸನ್ ಅವರ ಮನೋಸಾಮಾಜಿಕ ಸಿದ್ಧಾಂತದ ಪ್ರಕಾರ ಮಗುವಿನ ಬೆಳವಣಿಗೆಯ ಮೊದಲ ಕೆಲವು ಹಂತಗಳು ಹೀಗಿದ್ದಾವೆ. ಫಸ್ಟ್ ಹಂತ ಬರುತ್ತೆ, ಮೊದಲನೇ ಹಂತ ಶೈಶವಾವಸ್ಥೆ ಬರುತ್ತೆ. ನಂಬಿಕೆ ವಿರುದ್ಧ ಅಪನಂಬಿಕೆ ನೋಡಿ, ಇದು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ TET ಎಕ್ಸಾಮಲ್ಲಿ. ನಂಬಿಕೆ ವಿರುದ್ಧ ಅಪನಂಬಿಕೆ ಇದು ಯಾವ ಹಂತದಲ್ಲಿ ಬರುತ್ತೆ ಅಂತ, ಇದು ಯಾರು ಮಂಡಿಸಿರ್ತಕ್ಕಂಥ ಸಿದ್ಧಾಂತದಲ್ಲಿ ಇದೆ ಅಂತಲೂ ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ನೋಡಿ ಈ ಒಂದು ಕ್ವಶನ್ನು. ಹಂತ 1ರಲ್ಲಿ ಶೈಶವಾವಸ್ಥೆ ಬರುತ್ತೆ. ಈ ಶೈಶವಾವಸ್ಥೆಯಲ್ಲಿ ಮಗು ನಂಬಿಕೆ ವಿರುದ್ಧ ಅಪನಂಬಿಕೆಯನ್ನು ತೋರಿಸ್ತಾ ಇರುತ್ತೆ. ಎರಡನೇ ಹಂತದಲ್ಲಿ ಆರಂಭಿಕ ಬಾಲ್ಯ ಸುಮಾರು 1.5ರಿಂದ 3 ವರ್ಷ ಅಥವಾ 1.5 ವರ್ಷದಿಂದ 3 ವರ್ಷಗಳ ತನಕ ಈ ಆರಂಭಿಕ ಬಾಲ್ಯಾವಸ್ಥೆ ಇರುತ್ತೆ. ಸ್ವಾಯತ್ತತೆ ವಿರುದ್ಧ ಅವಮಾನ ಮತ್ತು ಸಂಶಯ ಈ ಒಂದು ಹಂತದಲ್ಲಿ ಮಗು ಏನು ತೋರಿಸ್ತಾ ಇರುತ್ತೆ. ಈ ಹಂತದಲ್ಲಿ ಮಕ್ಕಳು ತಮ್ಮದೇ ಆದ ಕೆಲಸಗಳನ್ನು ಮಾಡಲು ಕಲಿಯುತ್ತಾರೆ. ಉದಾಹರಣೆಗೆ ನಡೆಯುವುದಾಗಿರಬಹುದು, ತಿನ್ನುವುದಾಗಿರಬಹುದು. ಒಂದು ಮಗು ತನಗೆ ತಾನೇ ನಡೆಯೋದನ್ನು ಕಲಿತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಚಿಕ್ಕ ಮಗು ಇದ್ದಾಗ ಯಾರೋ ನಡೆಯೋದನ್ನು ನೋಡ್ತಾ ಇರುತ್ತೆ, ಯಾರೋ ಅಂತ ಹೇಳೋಕ್ಕಾಗಲ್ಲ, ಮನೆಯಲ್ಲೇ ಇರ್ತಾರಲ್ಲ ಪೇರೆಂಟ್ಸು, ಅವರು ನಡೆಯೋದಾಗಿರ್ಬೋದು ಅಥವಾ ನಿಂದ್ರಿಸ್ಬಿಟ್ಟು ಬಾಬಾ ಅಂತ ಅವ್ರು ಕರೆದಾಗ ನಡೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ರೀತಿಯಾಗಿ ತನಗೆ ತಾನೇ ಕಲಿಯುವಂಥದ್ದು. ದೊಡ್ಡವರು ಕೂಡ ಕಲಿಸ್ತಾರೆ, ಕೈ ಹಿಡಿದು ಕಲಿಸ್ತಾರೆ. ಬಟ್ ಅದರಲ್ಲಿ ಎಫರ್ಟ್ ಇರೋದು ಆ ಮಗುಂದು ಜಾಸ್ತಿ ಎಫರ್ಟ್ ಇರುತ್ತೆ. ಸೊ ಹಾಗಾಗಿ ಆ ಮಗು ನಡೆಯೋದನ್ನು ಕಲಿಯುತ್ತೆ, ತನಗೆ ತಾನೇ ತಿನ್ನೋದು ಕೂಡ ಕಲಿಯುತ್ತೆ ಈ ಒಂದು ಹಂತದಲ್ಲಿ. ಮೂರನೇ ಹಂತ ಬರುತ್ತೆ, ಇದರಲ್ಲಿ ಪ್ರೀ ಸ್ಕೂಲ್ ಅಥವಾ ಶಾಲಾ ಪೂರ್ವ ಹಂತ ಅಂತ ಬರುತ್ತೆ. ಉಪಕ್ರಮ ವಿರುದ್ಧ ಅಪರಾಧ ಪ್ರಜ್ಞೆಯನ್ನು ಈ ಒಂದು ಹಂತದಲ್ಲಿ ಮಕ್ಕಳು ತೋರಿಸ್ತಾ ಇರ್ತಾರೆ. ಫೋರ್ತ್ ಹಂತ ಬರುತ್ತೆ, ಇಲ್ಲಿ ಶಾಲಾವಸ್ಥೆ ಅಥವಾ ಶಾಲಾ ವಯಸ್ಸು ಅಥವಾ ಶಾಲೆಗೆ ಹೋಗ್ತಕ್ಕಂಥ ವಯಸ್ಸು ಅಂತಲೂ ಕೂಡ ಬರುತ್ತೆ. ಶ್ರಮಶೀಲತೆ ವಿರುದ್ಧ ಕೀಳರಿಮೆ ಈ ಒಂದು ಹಂತದಲ್ಲಿ ಮಕ್ಕಳು ತೋರಿಸ್ತಾ ಇರ್ತಾರೆ. ಓಕೆ, ನೆಕ್ಸ್ಟು ಫೋರ್ತ್ ಕ್ವಶನ್ ಬರುತ್ತೆ. ಕಾರ್ಲ್ ರೋಜರ್ಸ್ ಪ್ರಕಾರ ನಡವಳಿಕೆಯು ಇದರಿಂದ ಪ್ರಭಾವಿತವಾಗುತ್ತದೆ. ಕಾರ್ಲ್ ರೋಜರ್ಸ್ ಅವರ ಪ್ರಕಾರ ನಡವಳಿಕೆ ಈ ಒಂದು ಆಪ್ಷನಿಂದ ಏನು ಪ್ರಭಾವಿತ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಬಂದು ಜೈವಿಕ ರಚನೆ, ಸೆಕೆಂಡ್ ಆಪ್ಷನ್ ಬಂದು ಸ್ವಯಂ ಪರಿಕಲ್ಪನೆ, ಥರ್ಡ್ ಆಪ್ಷನ್ ಬಂದು ಸುಪ್ತಾವಸ್ಥೆಯ ಆಸೆಗಳು ಮತ್ತು ಫೋರ್ತ್ ಆಪ್ಷನ್ ಬಂದು ಪರಿಸರ ಅಂತ ಬರುತ್ತೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ವಯಂ ಪರಿಕಲ್ಪನೆ ಅಂತ ಬರುತ್ತೆ. ಇದು ಕರೆಕ್ಟ್ ಆನ್ಸರ್ ಯಾವುದು? ಸ್ವಯಂ ಪರಿಕಲ್ಪನೆ ಅನ್ನೋದು ಬರುತ್ತೆ. ಕಾರ್ಲ್ ರೋಜರ್ಸ್ ಒಬ್ಬ ಮಾನವತಾವಾದಿ ಮನಃಶಾಸ್ತ್ರಜ್ಞ ಆಗಿರ್ತಾರೆ. ಅವರ ಸಿದ್ಧಾಂತದ ಪ್ರಕಾರ ಒಬ್ಬ ವ್ಯಕ್ತಿಯ ನಡವಳಿಕೆಯು ಆತ ತನ್ನ ಬಗ್ಗೆ ಏನು ಅಂದುಕೊಂಡಿರುತ್ತಾನೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತೆ. ನಾನು ಯಾರು ಎಂಬ ಪ್ರಶ್ನೆಗೆ ವ್ಯಕ್ತಿ ಕಂಡುಕೊಳ್ಳುವ ಉತ್ತರವೇ ಅವನ ವರ್ತನೆಯನ್ನು ರೂಪಿಸುತ್ತದೆ. ಇದು ಏನು ಕಾರ್ಲ್ ರೋಜರ್ಸ್ ಅವರ ಸಿದ್ಧಾಂತದ ಒಂದು ವಿವರಣೆಯಾಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಬಂದು ಕೆಳಗಿನವುಗಳಲ್ಲಿ ಸೂಕ್ತ ತರಬೇತಿಯೊಂದಿಗೆ ವ್ಯಕ್ತಿಯ ಭವಿಷ್ಯದ ಸಾಧನೆಯನ್ನು ಊಹಿಸುವುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ನು ಅಭಿಕ್ಷಮತೆ ಅಥವಾ ಯೋಗ್ಯತೆ, ಥರ್ಡ್ ಆಪ್ಷನ್ನು ಸಾಧನೆ ಅಂತ ಬರುತ್ತೆ. ಸೆಕೆಂಡ್ ಆಪ್ಷನ್ ಅದು ಸಾಧನೆ, ಥರ್ಡ್ ಆಪ್ಷನ್ನು ಮನೋಭಾವ ಅಥವಾ ಧೋರಣೆ ಅಂತ ಬರುತ್ತೆ. ಇದರಲ್ಲಿ ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ಎ ಮತ್ತು ಸಿ ಮಾತ್ರ, ಸಿ ಮಾತ್ರ, ಎ ಮಾತ್ರ ಅಂತ ಕೊಟ್ಟಿದ್ದಾರೆ. ಹಾಗೆ ಫೋರ್ತ್ ಆಪ್ಷನ್ನು ಎ, ಬಿ ಆ್ಯಂಡ್ ಸಿ ಮಾತ್ರ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಅಭಿಕ್ಷಮತೆ. ಇದು ಎ ಮಾತ್ರ,
ಕರೆಕ್ಟ್ ಆನ್ಸರ್ ಬರುತ್ತೆ. ಇಲ್ಲೇ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಅಂತೇಳಿ. ಅಭಿಕ್ಷಮತೆ ಅಥವಾ ಯೋಗ್ಯತೆ ಇದಕ್ಕೆ ಕರೆಕ್ಟ್ ಆನ್ಸರ್ ಬರುತ್ತೆ. ಆಪ್ಟಿಟ್ಯೂಡ್ ಅಂತಾನೂ ಕರೀತಾರೆ ಇಂಗ್ಲೀಷಲ್ಲಿ. ಅಭಿಕ್ಷಮತೆ ಎಂಬುದು ವ್ಯಕ್ತಿಯೊಬ್ಬನಿಗೆ ತರಬೇತಿ ನೀಡಿದರೆ ಭವಿಷ್ಯದಲ್ಲಿ ಆತ ಒಂದು ಕೌಶಲ್ಯವನ್ನು ಕಲಿಯುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಉದಾಹರಣೆಗೆ, ಸಂಗೀತದ ಅಭಿಕ್ಷಮತೆ ಇದ್ದರೆ ತರಬೇತಿ ನೀಡಿದಾಗ ಆತ ಉತ್ತಮ ಗಾಯಕನಾಗಬಲ್ಲ. ಸಾಧನೆ ಎಂಬುದು ಈಗಾಗಲೇ ಕಲಿತದ್ದನ್ನು ಸೂಚಿಸಿದರೆ ಅಭಿಕ್ಷಮತೆ ಎಂಬುದು ಭವಿಷ್ಯದ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ನೋಡಿ, ಸಾಧನೆ ಅಂದ್ರೇನು, ಅಭಿಕ್ಷಮತೆ ಅಂದ್ರೇನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸಾಧನೆ ಅಂದ್ರೇನು, ಈಗಾಗಲೇ ಆತ ಏನು ಕಲ್ತಿರ್ತಾನಲ್ಲ ಅದನ್ನು ಸೂಚಿಸ್ತದೆ ಸಾಧನೆ ಅನ್ನೋದು. ಬಟ್ ಅಭಿಕ್ಷಮತೆ ಅನ್ನೋದು ಭವಿಷ್ಯದ ಸಾಮರ್ಥ್ಯವನ್ನು ಸೂಚಿಸೋದು ಅಭಿಕ್ಷಮತೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. 6th ಕ್ವಶನ್. ಆರ್ಮಿ ಬೀಟಾ ಪರೀಕ್ಷೆಯು ಇದಕ್ಕೆ ಒಂದು ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಬಂದು ಮೌಖಿಕ ಗುಂಪು ಬುದ್ಧಿಮತ್ತೆ ಪರೀಕ್ಷೆ. ಸೆಕೆಂಡ್ ಆಪ್ಷನ್ ಬಂದು ಅಮೌಖಿಕ ಗುಂಪು ಬುದ್ಧಿಮತ್ತೆ ಪರೀಕ್ಷೆ. ಥರ್ಡ್ ಆಪ್ಷನ್ ವೈಯಕ್ತಿಕ ಮೌಖಿಕ ಬುದ್ಧಿಮತ್ತೆ ಪರೀಕ್ಷೆ ಅಂತ ಬರುತ್ತೆ. ಫೋರ್ತ್ ಆಪ್ಷನ್ ಬಂದು ವೈಯಕ್ತಿಕ ಕಾರ್ಯಕ್ಷಮತೆ ಪರೀಕ್ಷೆ ಅಂತ ಬರುತ್ತೆ. ಇದಕ್ಕೆ ಸರಿಯಾದ ಆನ್ಸರ್ ಅಮೌಖಿಕ ಗುಂಪು ಬುದ್ಧಿಮತ್ತೆ ಪರೀಕ್ಷೆ ಅಂತ ಬರುತ್ತೆ. ನಾನ್ ವರ್ಬಲ್ ಗ್ರೂಪ್ ಇಂಟೆಲಿಜೆನ್ಸ್ ಟೆಸ್ಟ್ ಅಂತ ಬರುತ್ತೆ. ವಿವರಣೆ ನೋಡಿ. ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕದ ಸೈನ್ಯದಲ್ಲಿ ಅನಕ್ಷರಸ್ಥರನ್ನ ಅಂದರೆ ಓದಲು ಬರೆಯಲು ಬಾರದವರನ್ನ ನೇಮಿಸಿಕೊಳ್ಳಲು ಆರ್ಮಿ ಬೀಟಾ ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸಲಾಯಿತು. ಇದು ಭಾಷೆಯ ಬಳಕೆ ಇಲ್ಲದ ಚಿತ್ರಗಳು ಮತ್ತು ಚಿಹ್ನೆಗಳನ್ನು ಬಳಸುವ ಪರೀಕ್ಷೆಯಾಗಿದೆ. ಇದನ್ನು ಒಂದೇ ಬಾರಿಗೆ ಅನೇಕ ಜನರಿಗೆ ನೀಡಬಹುದಾದ್ದರಿಂದ ಇದು ಗುಂಪು ಪರೀಕ್ಷೆಯಾಗಿದೆ. ಆರ್ಮಿ ಆಲ್ಫಾ ಪರೀಕ್ಷೆಯು ಅಕ್ಷರಸ್ಥರಿಗಾಗಿ ಇತ್ತು. ಆರ್ಮಿ ಬೀಟಾ ಪರೀಕ್ಷೆ ಅನಕ್ಷರಸ್ಥರಿಗಿದ್ರೆ ಇದು ಗುಂಪು ಪರೀಕ್ಷೆಯಾಗಿರುತ್ತೆ ಆರ್ಮಿ ಬೀಟಾ ಪರೀಕ್ಷೆ. ಅದೇ ಆರ್ಮಿ ಆಲ್ಫಾ ಪರೀಕ್ಷೆ ಬರುತ್ತೆ ನೋಡಿ, ಇದು ಕೂಡ ಕೇಳೋ ಸಾಧ್ಯತೆ ಇರುತ್ತೆ. ಆರ್ಮಿ ಬೀಟಾ ಆಲ್ರೆಡಿ ಕೇಳಿದ್ದಾರೆ. ನೆಕ್ಸ್ಟ್ ಇದು ಆರ್ಮಿ ಆಲ್ಫಾ ಪರೀಕ್ಷೆ ಕೇಳ್ಬೋದು. ಇದು ಆರ್ಮಿ ಆಲ್ಫಾ ಪರೀಕ್ಷೆ ಇದೇನು ಅಕ್ಷರಸ್ಥರಿಗಾಗಿ ಇರತಕ್ಕಂಥ ಪರೀಕ್ಷೆ ಆಗಿರುತ್ತೆ. ಓಕೆ, ಸೆವೆಂತ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ವ್ಯಕ್ತಿತ್ವದ ಪ್ರಕ್ಷೇಪಕ ಪರೀಕ್ಷೆಯು ಆಗಿದೆ? ಉದಾಹರಣೆಯಲ್ಲ, ಇದೇನು ವ್ಯಕ್ತಿತ್ವದ ಪ್ರಕ್ಷೇಪಕ ಪರೀಕ್ಷೆಗೆ ಒಂದು ಉದಾಹರಣೆ ಆಗೋದಿಲ್ಲ. ಯಾವುದು ಒಂದು ಆಪ್ಷನ್ ಇದಕ್ಕೆ ಕರೆಕ್ಟ್ ಆಗಿರೋದಿಲ್ಲ ಅಂತ ಕೊಟ್ಟಿದ್ದಾರೆ. ರೋಶಾಕ್ ಇಂಕ್ ಬ್ಲಾಟ್ ಪರೀಕ್ಷೆ ಬರುತ್ತೆ. ವಿಷಯಾಧಾರಿತ ಗ್ರಹಿಕೆ ಪರೀಕ್ಷೆ ಬರುತ್ತೆ. ಮಕ್ಕಳ ಗ್ರಹಿಕೆ ಪರೀಕ್ಷೆ ಅಂತ ಬರುತ್ತೆ. ಮಿನ್ನೆಸೋಟ ಮಲ್ಟಿಫಾಸಿಕ್ ಪರ್ಸನಾಲಿಟಿ ಇನ್ವೆಂಟರ್ ಅಂತ ಬರುತ್ತೆ. ಇವೆಲ್ಲನೂ ಆಪ್ಷನ್ಸ್ ಇದ್ದಾವೆ. ಸರಿಯಾದ ಆನ್ಸರ್ ಬಂದು ಮಿನ್ನೆಸೋಟ ಮಲ್ಟಿಫಾಸಿಕ್ ಪರ್ಸನಾಲಿಟಿ ಇನ್ವೆಂಟರಿ ಅಂತ ಏನು ಆಪ್ಷನ್ ಇದೆಯಲ್ಲ, ಫೋರ್ತ್ ಆಪ್ಷನ್, ಇದು ಕರೆಕ್ಟ್ ಆಗುತ್ತೆ. ಪ್ರಕ್ಷೇಪಕ ಪರೀಕ್ಷೆಗಳು ಅಥವಾ ಪ್ರಾಜೆಕ್ಟಿವ್ ಟೆಸ್ಟ್, ಇದು ಅಸ್ಪಷ್ಟ ಚಿತ್ರಗಳನ್ನು ನೀಡಿ ವ್ಯಕ್ತಿಯ ಸೂಕ್ತ ಮನಸ್ಸಿನ ಆಲೋಚನೆಗಳನ್ನು ಹೊರತರುತ್ತದೆ. ಉದಾಹರಣೆಗೆ ರೋಶಾಕ್ TAT ಅಂತ ಬರುತ್ತೆ. ಆದರೆ MMPI, ಇದು ನೋಡಿ MMPI ಮಿನ್ನೆಸೋಟ ಮಲ್ಟಿಫಾಸಿಕ್ ಪರ್ಸನಾಲಿಟಿ ಇನ್ವೆಂಟರಿ ಅಂತ ಬರುತ್ತೆ. ಇದು ಒಂದು ಪ್ರಶ್ನಾವಳಿ ಆಧಾರಿತ ಪರೀಕ್ಷೆ ಆಗಿರುತ್ತೆ. ಇದರಲ್ಲಿ ನಿರ್ದಿಷ್ಟ ಪರೀಕ್ಷೆಗಳಿಗೆ ಹೌದು ಅಥವಾ ಅಲ್ಲ ಎಂಬುದು ಉತ್ತರಿಸಬೇಕಾಗುತ್ತದೆ. ಇದು ಪ್ರಕ್ಷೇಪಕ ಪರೀಕ್ಷೆ ಆಗಿರೋದಿಲ್ಲ. ಅದಕ್ಕೆ ಇದು ರಾಂಗ್ ಆನ್ಸರ್ ಆಗುತ್ತೆ. ಈ ವ್ಯಕ್ತಿತ್ವದ ಪ್ರಕ್ಷೇಪಕ ಪರೀಕ್ಷೆಗಳಿಗೆ ಉದಾಹರಣೆಗಳು ಕೊಡಿ ಅಂತ ಕೇಳಿದಾಗ ರೋಶಾಕ್ ಇಂಕ್ ಬ್ಲಾಟ್ ಪರೀಕ್ಷೆನೂ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಾಗೆ ವಿಷಯಾಧಾರಿತ ಗ್ರಹಿಕೆ ಪರೀಕ್ಷೆ ಕೂಡ ಕರೆಕ್ಟ್ ಆಗುತ್ತೆ. ಮಕ್ಕಳ ಗ್ರಹಿಕೆ ಪರೀಕ್ಷೆ, ಈ 3 ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ. ಇದು ಮಾತ್ರ ಕರೆಕ್ಟ್ ಆಗಿರೋದಿಲ್ಲ, ಫೋರ್ತ್ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್ನು. ಇವರ ಪ್ರಕಾರ ಕಲಿಕೆಯು ನರಮಂಡಲದಲ್ಲಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯ ನಡುವಿನ ಸಂಪರ್ಕ ರಚನೆಯಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಕಲಿಕೆಯು ನರಮಂಡಲದಲ್ಲಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯ ನಡುವಿನ ಸಂಪರ್ಕದ ರಚನೆಯಾಗಿದೆ ಅಂತ ಈ ಒಬ್ಬ ಮನೋವಿಜ್ಞಾನ ಹೇಳಿರ್ತಾನೆ. ಅದು ಯಾರು ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು ಥಾರ್ನ್ಡೈಕ್. ಇವರು ಹೇಳ್ತಾರೆ ನೋಡಿ, ಇಲ್ಲಿ ಎಲ್ಲರ ಹೆಸರು ಕೊಟ್ಟಿದ್ದಾರೆ. ಬಂಡೂರ್ ಕೊಟ್ಟಿದ್ದಾರೆ, ಪಿಯಾಜೆ ಕೊಟ್ಟಿದ್ದಾರೆ, ಕೋಲರ್ ಕೊಟ್ಟಿದ್ದಾರೆ. ಬಟ್ ರೈಟ್ ಆನ್ಸರ್ ಬಂದು ಇದು ಥಾರ್ನ್ಡೈಕ್ ಅವರು. EL ಥಾರ್ನ್ಡೈಕ್ ಅವರು ತಮ್ಮ ಕಲಿಕಾ ಸಿದ್ಧಾಂತವನ್ನು ಸಂಪರ್ಕವಾದ ಎಂದು ಕರೀತಾರೆ. ಪ್ರಚೋದನೆ ಮತ್ತು
ಪ್ರಚೋದನೆ ಸ್ಟಿಮ್ಯುಲಸ್ ಮತ್ತು ಪ್ರತಿಕ್ರಿಯೆ ರೆಸ್ಪಾನ್ಸ್ ಇವೆರಡರ ನಡುವೆ ಬಲವಾದ ಬಂಧ ಅಥವಾ ಸಂಪರ್ಕ ಏರ್ಪಟ್ಟಾಗ ಕಲಿಕೆ ಉಂಟಾಗುತ್ತದೆ ಅಂತೇಳಿ ಇವರು ಒಂದು ತಮ್ಮ ಪ್ರತಿಪಾದನೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ತಾಂಡೈಕ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. 9th ಕ್ವಶನ್ನು, ಬಲವರ್ಧನೆಯ ಈ ವೇಳಾಪಟ್ಟಿಯಲ್ಲಿ ಒಬ್ಬ ವ್ಯಕ್ತಿಯು ತನಗೆ ಯಾವಾಗ ಬಹುಮಾನ ಸಿಗುತ್ತದೆ ಎಂದು ತಿಳಿಯುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ವ್ಯತ್ಯಸ್ತ ಬಲವರ್ಧನೆಯ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ ಆನ್ಸರ್. ವಿವರಣೆ ಏನಂತ ನೋಡೋಣ. ವ್ಯತ್ಯಸ್ತ ವೇಳಾಪಟ್ಟಿಯಲ್ಲಿ ಬಹುಮಾನವು ಊಹಿಸಲು ಸಾಧ್ಯವಾಗಿರೋದಿಲ್ಲ. ಉದಾಹರಣೆಗೆ ಜೂಟಾಟ ಆಡುವವನಿಗೆ ಯಾವಾಗ ಹಣ ಗೆಲ್ಲುತ್ತೇನೆ ಎಂದು ಗೊತ್ತಿರೋದಿಲ್ಲ, ಆದರೆ ಗೆಲ್ಲುವ ನಿರೀಕ್ಷೆಯಲ್ಲಿ ಆಡುತ್ತಲೇ ಇರ್ತಾನೆ. ನೋಡಿ, ಜೂಜಾಟ ಯಾರು ಆಡ್ತಾರಲ್ಲ ಅವರಿಗೆ ಇವಾಗೇನು ಆಡ್ತಕ್ಕಂಥ ಎಲ್ಲ ಆಟಗಳಲ್ಲೂ ನಾನೇ ಗೆಲ್ತೀನಿ, ಎಲ್ಲ ದುಡ್ಡು ನಾನೇ ತೊಗೊತೀನಿ ಅನ್ನೋದು ಗೊತ್ತಿರೋದಿಲ್ಲ. ಬಟ್ ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರು ಗೆದ್ದಿರ್ತಾರೆ. ನೆಕ್ಸ್ಟು ನಾನೇ ಗೆಲ್ಲಬಹುದು ಅನ್ನೋ ಒಂದು ಆಸೆಯಿಂದ ಅಥವಾ ಅವ್ರ ಮೇಲೆ ಇರ್ತಕ್ಕಂಥ ಓವರ್ ಕಾನ್ಫಿಡೆಂಟಿಂದ ಅವ್ರೇನು ಮಾಡ್ತಾರೆ, ಗೆಲ್ತೀನಿ ಅನ್ನೋ ನಿರೀಕ್ಷೆನಲ್ಲೇ ಆಡ್ತಾನೆ ಇರ್ತಾರೆ. ಸ್ಥಿರ ವೇಳಾಪಟ್ಟಿಗಳಲ್ಲಿ ಬಹುಮಾನ ಯಾವಾಗ ಸಿಗುತ್ತದೆ ಎಂಬುದು ಮೊದಲೇ ನಿರ್ಧರಿತವಾಗಿರುತ್ತೆ. ಓಕೆ, 10th ಕ್ವಶನ್ನು, ಮಾನವ ಕಲಿಕೆಯು ಯಾವಾಗಲೂ ಉದ್ದೇಶಪೂರಿತ ಮತ್ತು ಗುರಿ ನಿರ್ದೇಶಿತವಾಗಿರುತ್ತದೆ ಹಾಗೂ ಮೂಲಭೂತವಾಗಿ ಒಬ್ಬರ ಅರಿವಿನ ಪ್ರಕ್ರಿಯೆಯನ್ನು ಆಧರಿಸಿರುತ್ತದೆ. ಇದು ಈ ಕಲಿಕೆಯ ಸಾರವಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಯಾವ ಕಲಿಕೆ? ಒಳನೋಟದ ಕಲಿಕೆ. ನೋಡಿ, ಕ್ವಶನ್ ಇನ್ನೊಂದ್ಸರಿ ನೋಡ್ಕೊಂಡ್ಬಿಡಿ. ಮಾನವ ಕಲಿಕೆಯು ಯಾವಾಗಲೂ ಉದ್ದೇಶಪೂರಿತ ಮತ್ತು ಗುರಿ ನಿರ್ದೇಶಿತವಾಗಿರುತ್ತೆ ಹಾಗೂ ಮೂಲಭೂತವಾಗಿ ಒಬ್ಬರ ಅರಿವಿನ ಪ್ರಕ್ರಿಯೆಯನ್ನು ಆಧರಿಸಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಯಾವ ಒಂದು ಕಲಿಕೆಯ ಸಾರವಾಗಿದೆ ಅಂತ ಕೇಳಿದಾಗ ಇದು ಒಳನೋಟದ ಕಲಿಕೆಯ ಸಾರವಾಗಿದೆ. ಒಳನೋಟದ ಕಲಿಕೆ ಸಿದ್ಧಾಂತವನ್ನು ಗೆಸ್ಟಾಲ್ಟ್ ಮನಃಶಾಸ್ತ್ರಜ್ಞರಾದ ಕೋಲರ್ ಅವರು ಪ್ರತಿಪಾದನೆ ಮಾಡ್ತಾರೆ. ಗೆಸ್ಟಾಲ್ಟ್ ಮನಃಶಾಸ್ತ್ರಜ್ಞರಾಗಿರ್ತಕ್ಕಂಥ ಕೋಲರ್ ಅವರು ಈ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ. ಈ ಸಿದ್ಧಾಂತದ ಪ್ರಕಾರ ಕಲಿಕೆಯು ಕೇವಲ ಯಾಂತ್ರಿಕ ಅಭ್ಯಾಸ ಅಲ್ಲ, ಪ್ರಯತ್ನ ಮತ್ತು ದೋಷದಂತೆಯೇ ಕಲ್ತಿರ್ತಾರೆ. ಬದಲಿಗೆ ಇದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಬುದ್ಧಿವಂತಿಕೆಯನ್ನು ಬಳಸುವುದಾಗಿರುತ್ತೆ. ಚಿಂಪಾಂಜಿಯ ಮೇಲೆ ಮಾಡಿದ ಪ್ರಯೋಗದಲ್ಲಿ ಅದು ಒಮ್ಮೆಲೆ ಸೂಚಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದನ್ನು ಇದು ವಿವರಿಸ್ತದೆ. ಒಳನೋಟ ಕಲಿಕೆಯನ್ನು ಈ ಕೋಲರ್ ಅವರು ಒಂದು ಚಿಂಪಾಂಜಿಯ ಮೇಲೆ ಪ್ರಯೋಗವನ್ನು ಮಾಡ್ತಾರೆ. ಚಿಂಪಾಂಜಿಗೆ ಎಲ್ಲವನ್ನು ಅಲ್ಲಿ ಒಂದು ಕೋಲಿಟ್ಟಿರ್ತಾರೆ, ಚೇರಿಟ್ಟಿರ್ತಾರೆ, ಮೇಲ್ಗಡೆ ಬಾಳೆಹಣ್ಣನ್ನು ನೇತಾಕಿರ್ತಾರೆ. ಅದು ಆ ಚಿಂಪಾಂಜಿ ಯಾವ ರೀತಿಯಾಗಿ ಬಾಳೆಹಣ್ಣನ್ನು ಕಿತ್ಕೊಂಡು ತಿನ್ನುತ್ತೆ ಅಂತ ಇವರು ನೋಡ್ತಾರೆ. ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಬರುತ್ತಲ್ಲ, ಅದು ಇವ್ರದ್ದೇ ಆಗಿರುತ್ತೆ. ಪ್ರಯತ್ನ ಮತ್ತು ದೋಷದಿಂದ ಆ ಒಂದು ಅಭ್ಯಾಸವನ್ನು ಕಲ್ತ್ಬಿಟ್ಟು ಆ ಚಿಂಪಾಂಜಿ ಏನು ಮಾಡುತ್ತೆ, ಚೇರ್ ಮೇಲೆ ನಿಂತ್ಕೊಂಡು ಆ ಒಂದು ಕೋಲಿನ ಸಹಾಯದಿಂದ ಬಾಳೆಹಣ್ಣನ್ನು ತಗೊಂಡು ತಿನ್ನುತ್ತೆ. ಅದನ್ನೇ ಇವರು ಪ್ರಯೋಗದ ಮೂಲಕ ಹೇಳ್ತಾರೆ. ಇದು ಇವ್ರದ್ದು ಸಿದ್ಧಾಂತ ಏನು, ಒಳನೋಟದ ಕಲಿಕೆ ಆಗಿರುತ್ತೆ. ಓಕೆ, 11ನೇ ಕ್ವಶನ್ನು, ವೀಕ್ಷಣಾ ಕಲಿಕೆಯ ಪ್ರತಿಪಾದಕರು ಯಾರು ಅಂತ ಕೇಳಿದ್ದಾರೆ. ವೀಕ್ಷಣಾ ಕಲಿಕೆಯ ಪ್ರತಿಪಾದಕರು ಬಂಡೂರವರಾಗಿದ್ದಾರೆ. ನೋಡಿ, ಇದು ನಮ್ಮ TETಗೆ ಸಾಕಷ್ಟು ಸರಿ ಕೇಳಿದ್ದಾರೆ. ನೋಡಿ, TETಗೂ ಕೇಳಿದ್ದಾರೆ, GPSTRಗೂ ಕೂಡ ಕೇಳಿದ್ದಾರೆ. ವೀಕ್ಷಣಾ ಕಲಿಕೆಯ ಪ್ರತಿಪಾದಕರು ಬಂಡೂರವರಾಗಿರ್ತಾರೆ. ನೋಡಿ, ಆಲ್ಬರ್ಟ್ ಬಂಡೂರ ಅವರು ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ನೀಡಿರ್ತಾರೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್, ಇದು ಕೇಳಿದ್ದಾರೆ. ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಬಂಡೂರ ಅವರು. ನೋಡಿ, ಮಕ್ಕಳು ಇತರರನ್ನ ನೋಡುವ ಮೂಲಕ, ಅನುಕರಣೆ ಮಾಡುವ ಮೂಲಕ ಕಲಿಯುತ್ತಾರೆ ಎಂದು ಅವರು ಹೇಳ್ತಾರೆ. ಇದನ್ನೇ ವೀಕ್ಷಣಾ ಕಲಿಕೆ ಎಂದು ಕರೀತಾರೆ. ನೋಡಿ, ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾವಲ್ಲ, ಆ ಮಕ್ಕಳು ಏನು ಮಾಡ್ತಾರೆ, ತಮ್ಮ ಮಿಸ್ ಏನು ಹೇಳ್ತಾರೆ, ತಮ್ಮ ಸರ್ ಅವರು ಏನು ಹೇಳ್ತಾರೆ ಅದನ್ನೇ ಇಮಿಟೇಟ್ ಮಾಡ್ತಾ ಇರ್ತಾರೆ. ನಮ್ಮ ಮಿಸ್ ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ ಅಂತ. ಅವರು ಯಾವ ರೀತಿಯಾಗಿ ಆ ಸ್ಕೂಲಲ್ಲಿ ಅವರು ಪಾಠವನ್ನು ಮಾಡ್ತಾರಲ್ಲ, ಅವರು ಒಂದು ವೈಖರಿನ ನೋಡಿ ಆ ಒಂದು ಟೀಚರ್ಸ್ಗೆ ಇಷ್ಟಪಡ್ತಾರೆ.
ಹೌದು, ಸರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಇಷ್ಟಪಟ್ಟು ಅವರು ಹೇಳ್ತಕ್ಕಂಥ ಸಬ್ಜೆಕ್ಟ್ನು ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟು ಆ ಒಂದು ಸಬ್ಜೆಕ್ಟಲ್ಲಿ ಅವರು ತುಂಬಾ ಇದು ಇರ್ತಾರೆ, ಅಂದರೆ ಎಕ್ಸ್ಪರ್ಟ್ ಇರ್ತಾರೆ ಆ ಒಂದು ಸಬ್ಜೆಕ್ಟಲ್ಲಿ. ಸೊ ಹಾಗಾಗಿ ಟೀಚರ್ಸ್ನ, ಹಾಗೆ ಮನೆಯಲ್ಲಿ ಬಂದಾಗ ಅವರು ತಂದೆ ತಾಯಿಯರನ್ನ ಈ ಥರ ಇಮಿಟೇಟ್ ಮಾಡೋದ್ರ ಮೂಲಕ ಆ ಮಕ್ಕಳು ಕಲಿತಾ ಇರ್ತಾರೆ. ಸೊ ಅದನ್ನೇ ಈ ಬಂಡೂರವ್ರು ಏನು ಮಾಡಿದ್ದಾರೆ, ವೀಕ್ಷಣಾ ಕಲಿಕೆ ಅಂತ ಕರೆದಿದ್ದಾರೆ. ಉದಾಹರಣೆಗೆ ಬೋಬೋಡಾಲ್ ಪ್ರಯೋಗ, ಇವರು ಬೋಬೋಡಾಲ್ ಪ್ರಯೋಗದ ಮೂಲಕ ಈ ಒಂದು ವೀಕ್ಷಣಾ ಕಲಿಕೆಯನ್ನು ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ನು, 12ನೇ ಕ್ವಶನ್ನು. ಎಬ್ಬಿಂಗ್ಹಾಸ್ ಪ್ರಕಾರ 20 ನಿಮಿಷಗಳ ನಂತರ ಮರೆತು ಹೋಗುವ ವಸ್ತುವಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ 20 ನಿಮಿಷ ನಾವೇನು ಓದಿರ್ತೀವಲ್ಲ, ಓದಿದ ನಂತರ 20 ನಿಮಿಷ ಆದ ನಂತರ ನಾವು ಎಷ್ಟು ಓದಿರ್ತೀವಿ, ಫಾರ್ ಎಕ್ಸಾಂಪಲ್ 100% ಓದಿರ್ತೀವಿ, ಅಷ್ಟರಲ್ಲಿ ನಾವು ಎಷ್ಟನ್ನು ಮರೆತು ಹೋಗ್ತೀವಿ ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರು 47%. ನಾವು 100% ಓದಿರ್ತೀವಿ, ಫಾರ್ ಎಕ್ಸಾಂಪಲ್ 1 ಅವರ್ ಓದಿರ್ಬೋದು, 2 ಅವರ್ಸ್ ಓದಿರ್ಬೋದು. ಆ ಒಂದು 2 ಅವರ್ಸ್ ಓದಿದ್ರಲ್ಲಿ 100% ಆದರೆ ಅದರಲ್ಲಿ 47% ನಾವು ಮರೆತು ಹೋಗ್ತೀವಂತೆ. ಇದು ಮಾನವನ ಸಹಜ ಗುಣ. ಯಾರನ್ನೋ 1% ಮರಿದೇನೆ ಎಲ್ಲನೂ ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಅದು ಸಾಧ್ಯನೇ ಇಲ್ಲ. ಆ ಥರ ಏನಾದರೂ ನೆನಪಲ್ಲಿ ಇಟ್ಕೊಂಡಿದ್ರೆ ಅವರು ಹುಚ್ಚಾಗ್ಬಿಡ್ತಾರೆ. ಸೊ ಇದೆಲ್ಲ ಮಾನವ ಸಹಜನೇ, ಇದು ಮರೆತು ಹೋಗೋದು ಕೂಡ ಸಹಜ. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಇಷ್ಟೊಂದು ಮರಿತೀವ ಅಂತ ಅನ್ಕೋಬೋದು, ಬಟ್ ಇದು ನಿಜನೇ. 47% ನಾವು ಮರಿತೀವಿ. ಹರ್ಮನ್ ಎಬ್ಬಿಂಗ್ಹಾಸ್ ಅವರು ಮರೆವಿನ ರೇಖೆ ಪ್ರಕಾರ ಕಲಿಕೆಯಾದ ತಕ್ಷಣವೇ ಮರೆಯುವ ಪ್ರಕ್ರಿಯೆ ವೇಗವಾಗಿ ನಡೆಯುತ್ತದೆ. ಅವರ ಸಂಶೋಧನೆಯ ಪ್ರಕಾರ ಕಲಿತ 20 ನಿಮಿಷಗಳ ನಂತರ ನಾವು ಸುಮಾರು 47%ರಷ್ಟು ಮಾಹಿತಿಯನ್ನು ಮರೆತು ಬಿಡ್ತೇವೆ, ಅಥವಾ ಸುಮಾರು 58% ಮಾತ್ರ ನೆನಪಲ್ಲಿರುತ್ತೆ ಅಂತ ಕೊಟ್ಟಿದ್ದಾರೆ. 58% ನೆನಪಲ್ಲಿದ್ದರೆ ಇನ್ನುಳಿದ 47% ನಾವು ಮರಿತೀವಿ ಅಂತ ಅವರು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ನು. ಹಿಂದಿ ಕಲಿಕೆಯು ವಿದ್ಯಾರ್ಥಿಗೆ ಹಿಂದಿ ಕಲಿಕೆಯು ವಿದ್ಯಾರ್ಥಿಗೆ ಸಂಸ್ಕೃತ ಕಲಿಯಲು ಸಹಾಯ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಯಾವುದಕ್ಕೆ ಉದಾಹರಣೆಯಾಗಿದೆ? ಧನಾತ್ಮಕ ವರ್ಗಾವಣೆಯಾಗಿದೆ. ಈಗ ಹಿಂದಿ ಕಲ್ತಿರ್ತಾರಲ್ಲ, ಹಿಂದಿ ಕಲಿತ ಒಬ್ಬ ವಿದ್ಯಾರ್ಥಿಗೆ ಸಂಸ್ಕೃತ ಕಲಿಯೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಅದು ಯಾವ ರೀತಿಯಾದ ಕಲಿಕೆ ಅಥವಾ ಯಾವ ರೀತಿಯಾದ ವರ್ಗಾವಣೆ ಅಂತ ಕೇಳಿದಾಗ ಇದು ಧನಾತ್ಮಕ ವರ್ಗಾವಣೆ ಬರುತ್ತೆ. ಒಂದನ್ನು ಕಲಿತು ಇನ್ನೊಂದಕ್ಕೆ ಅದು ಸಹಾಯಕವಾದರೆ ಅದು ಧನಾತ್ಮಕ ವರ್ಗಾವಣೆ. ಒಂದನ್ನು ಕಲಿತು ಇನ್ನೊಂದಕ್ಕೆ ಸಹಾಯಕ ಆಗಲಿಲ್ಲ ಅಂತಂದರೆ ಅದು ಋಣಾತ್ಮಕ ವರ್ಗಾವಣೆ ಆಗುತ್ತೆ. ಈಗ ಒಂದನ್ನು ಕಲ್ತಿದ್ದೀವಿ, ಇನ್ನೊಂದಕ್ಕೆ ಅದಕ್ಕೆ ಏನೂ ಸಂಬಂಧನೇ ಇಲ್ಲ ಅಂತ ಬಂದಾಗ ಅದು ಶೂನ್ಯ ವರ್ಗಾವಣೆ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ವಿವರಣೆ ಇದೆ. ಒಂದು ವಿಷಯದ ಕಲಿಕೆಯು ಇನ್ನೊಂದು ವಿಷಯವನ್ನು ಕಲಿಯಲು ಸಹಾಯ ಮಾಡಿದರೆ ಅದನ್ನು ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಕರೀತಾರೆ. ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳ ವ್ಯಾಕರಣ ಮತ್ತು ಶಬ್ದಗಳಲ್ಲಿ ಹೋಲಿಕೆ ಇರೋದ್ರಿಂದ ಒಂದನ್ನು ಕಲಿತರೆ ಇನ್ನೊಂದನ್ನು ಕಲಿಯೋದು ಇದು ಸುಲಭವಾಗುತ್ತೆ. ಆದ್ದರಿಂದ ಇದು ಧನಾತ್ಮಕ ವರ್ಗಾವಣೆ ಆಗಿರುತ್ತೆ. ನೋಡಿ, ಇದು ಹಿಂದೆ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ ನೋಡಿ, ನಮ್ಮ TETಗೆ ಧನಾತ್ಮಕ ವರ್ಗಾವಣೆ, ಋಣಾತ್ಮಕ, ಶೂನ್ಯ ವರ್ಗಾವಣೆ ಇವೆಲ್ಲ ಕೇಳಿದ್ದಾರೆ. ನೀವು ಓಲ್ಡ್ ಕ್ವಶನ್ ಪೇಪರ್ಸ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು 14ನೇದು. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಮಗು ಕೇಂದ್ರಿತ ಪರಿಸರವನ್ನು ಸೂಚಿಸುವುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ತರಬೇತಿಯ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ತಾರೆ. ಇದು ಮಗು ಕೇಂದ್ರಿತ ಕಲಿಕೆ ಆಗಿರುತ್ತೆ. ಶಿಕ್ಷಕರು ತರಬೇತಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ರವಾನಿಸ್ತಾರೆ ಅಂತ ಬಂದಾಗ ಇದು ಕರೆಕ್ಟ್ ಆನ್ಸರ್ ಆಗೋದಿಲ್ಲ. ವಿದ್ಯಾರ್ಥಿಗಳು ನಿಷ್ಕ್ರಿಯವಾಗಿ ಶಿಕ್ಷಕರಿಂದ ಮಾಹಿತಿಯನ್ನು ಪಡಿತಾರೆ ಅಂತ ಕೇಳಿದಾಗ ಇದು ಶಿಕ್ಷಕ ಕೇಂದ್ರಿತ ಇದಾಗಿರುತ್ತೆ, ಕಲಿಕೆ ಆಗಿರುತ್ತೆ. ವಿದ್ಯಾರ್ಥಿಗಳು ತರಬೇತಿ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರೆ, ವಿದ್ಯಾರ್ಥಿಗಳೇ ಭಾಗವಹಿಸಿದ್ದಾರೆ, ಅಲ್ಲಿ ಯಾರೂ ಕೂಡ ಗೈಡೆನ್ಸ್ ಮಾಡ್ತಾ ಇಲ್ಲ, ಅದಕ್ಕೆ ವಿದ್ಯಾರ್ಥಿ ಕೇಂದ್ರಿತ ಚಟುವಟಿಕೆ ಆಗಿರುತ್ತೆ. ಹಾಗೆ ಪಠ್ಯಪುಸ್ತಕದಿಂದ ಮಾಹಿತಿ ನೀಡುವ ಶಿಕ್ಷಕರು ಅಂತ ಕೇಳಿದಾಗ ಇದು ಕೂಡ ಶಿಕ್ಷಕ ಕೇಂದ್ರಿತ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. 15ನೇ ಕ್ವಶನ್ನು. 40 IQ ಹೊಂದಿರುವ ವ್ಯಕ್ತಿ ಎಂದು ಪರಿಗಣಿಸಲಾಗುತ್ತೆ. ಈ IQ ಇರುತ್ತಲ್ಲ, ಅದು 40 ಹೊಂದಿರುತ್ತಲ್ಲ, ಅದು ಯಾವ ವ್ಯಕ್ತಿ ಅಂತ ಕೇಳಿದ್ದಾರೆ. ಮೂರ್ಖ, ಜಡಮಂಕುತನದ ಅಥವಾ ಶೀಘ್ರ ಬುದ್ಧಿ, ಥರ್ಡ್ ಆಪ್ಷನ್ ಶೀಘ್ರ ಬುದ್ಧಿ, ಫೋರ್ತ್ ಆಪ್ಷನ್ ಗಹನ ಅಂತ ಬರುತ್ತೆ. ಇದಕ್ಕೆ ಕರೆಕ್ಟ್ ಆನ್ಸರು ಇಂಬೆಸಿಲ್ ಅಥವಾ ಜಡ ಅಥವಾ ಮಂಕುತನದ ಬುದ್ಧಿ ಅಂತ ಬರುತ್ತಲ್ಲ, ಅವರಿಗೆ 40 IQ ಇರುತ್ತೆ. ಬುದ್ಧಿಶಕ್ತಿ ಸೂಚ್ಯಂಕ ವರ್ಗೀಕರಣದ ಹಳೆಯ ಪದ್ಧತಿಯ ಪ್ರಕಾರ
50ರಿಂದ 69 IQ ಇದ್ದವರಿಗೆ ಅಲ್ಪ ಬುದ್ಧಿ ಉಳ್ಳವನಂತ ಕರೀತಾರೆ. 25ರಿಂದ 49 ಇದ್ದವರಿಗೆ ಬುದ್ಧಿಮಾಂದ್ಯ ಅಥವಾ ದಡ್ಡ ಅಂತ ಕರೀತಾರೆ. 0 to 24 ಇದ್ದವರಿಗೆ ಇಡಿಯಟ್ ಅಥವಾ ಜಡ ಅಥವಾ ಮೂಢ ಅಂತ ಕರೀತಾರೆ. ಆದ್ದರಿಂದ 40 IQ ವರ್ಗದಲ್ಲಿ ಬರ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ. ಶೈಕ್ಷಣಿಕ ಮನಃಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಟರ್ಮನ್ ಮತ್ತು ಈ ವೆಸ್ಲರ್ ಅಂತ ಬರ್ತಾರೆ. ಇವರು ವರ್ಗೀಕರಣಗಳನ್ನು ಅನುಸರಿಸಲಾಗುತ್ತದೆ. ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದ ಟರ್ಮನ್ ಅವರ ವರ್ಗೀಕರಣ ಪಟ್ಟಿ ಇಲ್ಲಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಬುದ್ಧಿ ಏನೋ IQ ಇದೇನು ಇದು ಪಟ್ಟಿ ಮಾಡ್ತಾರಲ್ಲ, ಇದು ಯಾರು ರಚನೆ ಮಾಡಿದ್ರು ಅಥವಾ ಯಾರ್ದು ಒಂದು ಇದಾಗಿದೆ ಅಂತ ಕೇಳಿದಾಗ ಇದು ಟರ್ಮನ್ ಮತ್ತು ವೆಸ್ಲರ್ ಅವ್ರದ್ದಾಗಿರ್ತದೆ ನೋಡಿ. ಓಕೆ. ಇವರ ಬುದ್ಧಿಶಕ್ತಿ ಸೂಚ್ಯಂಕ ಇಲ್ಲಿ ಕೊಟ್ಟಿದ್ದಾರೆ. ಬುದ್ಧಿಶಕ್ತಿ ಸೂಚ್ಯಂಕದ ವರ್ಗೀಕರಣದ ಪಟ್ಟಿ ಇದು. ನೂರ 40ಕ್ಕಿಂತ ಹೆಚ್ಚು IQ ಇದ್ದರೆ ಅವರು ಪ್ರತಿಭಾವಂತರು ಹಾಗೆ ಮೇಧಾವಿಗಳಾಗಿರ್ತಾರೆ. 120ರಿಂದ 139 ತನಕ ಏನು IQ ಇರ್ತದಲ್ಲ ಅವರಿಗೂ ಅತ್ಯುನ್ನತ ಬುದ್ಧಿವಂತರಾಗಿರ್ತಾರೆ. 110ರಿಂದ 119 ಇದ್ದವರು ಉನ್ನತ ಬುದ್ಧಿವಂತರಾಗಿರ್ತಾರೆ. 90ರಿಂದ 109 IQ ಇದ್ದವರು ಸಾಧಾರಣ ಅಥವಾ ಸರಾಸರಿ ಬುದ್ಧಿಶಕ್ತಿಯನ್ನು ಹೊಂದಿರ್ತಾರೆ. 80ರಿಂದ 89 ಇದ್ದವರು ಮಂದ ಬುದ್ಧಿ ಅಥವಾ ಸಾಧಾರಣಕ್ಕಿಂತ ಕಡಿಮೆ ಇರ್ತಾರೆ. 70ರಿಂದ 79 IQ ಇದ್ದವರು ಗಡಿ ರೇಖೆಯ ಬುದ್ಧಿಮತ್ತೆ ಇರ್ತಾರೆ ಅಥವಾ ಬಾರ್ಡರ್ ಲೈನ್ ಅಂತ ಕರೀತಾರೆ. 70ಕ್ಕಿಂತ ಕಡಿಮೆ ಇದ್ದವರು ಬುದ್ಧಿಮಾಂದ್ಯತೆಯನ್ನು ಹೊಂದಿರ್ತಾರೆ. ಓಕೆ. ಇತರೆ ಪ್ರಮುಖ ಅಂಶಗಳು. ಸಾಮಾನ್ಯ ಜನಸಂಖ್ಯೆ. ಪ್ರಪಂಚದ ಸುಮಾರು 50ರಷ್ಟು ಜನರು ಸಾಧಾರಣ ಅಥವಾ ಸರಾಸರಿ ಆವ್ರೇಜ್ ಅಂದರೆ 90 to 109 ಏನು IQ ಇರ್ತದಲ್ಲ ಆ ವರ್ಗದಲ್ಲಿ ಬರ್ತಾರೆ. IQ ಸೂತ್ರ. ಬುದ್ಧಿಶಕ್ತಿ ಸೂಚ್ಯಂಕವನ್ನು ಕಂಡುಹಿಡಿಯುವ ಸೂತ್ರವನ್ನು ವಿಲಿಯಂ ಸ್ಟರ್ನ್ ನೀಡಿದರು ಮತ್ತು ಟರ್ಮನ್ ಅಭಿವೃದ್ಧಿಪಡಿಸಿದರು. ನೋಡಿ, ಇದು ಹಿಂದೆ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. ಬುದ್ಧಿಶಕ್ತಿ ಸೂಚ್ಯಂಕವನ್ನು ಏನು ಕಂಡುಹಿಡಿಯೋ ಸೂತ್ರವನ್ನು ಯಾರು ಕಂಡುಹಿಡಿದ್ರು ಅಂತ ಕೇಳಿದ್ರು. ವಿಲಿಯಂ ಸ್ಟರ್ನ್ ಅವರು ಇದನ್ನು ಕಂಡುಹಿಡಿತಾರೆ. ಹಾಗೆ ಇದನ್ನು ಅಭಿವೃದ್ಧಿಪಡಿಸಿದವರು ಯಾರಂತ ಕೇಳಿದಾಗ ಟರ್ಮನ್ ಅನ್ನೋದು ನೆನಪಲ್ಲಿರಲಿ. ಈ ಬೆಲ್ ಕರ್ವ್ ಚಿತ್ರದಲ್ಲಿ ನೀವು ನೋಡುವಂತೆ ಹೆಚ್ಚಿನ ಜನರು ಮಧ್ಯಭಾಗದಲ್ಲಿ ಇರ್ತಾರೆ ಮತ್ತು ಎರಡೂ ತುದಿಗಳಲ್ಲಿ ತುಂಬ ಬುದ್ಧಿವಂತರು ಅಥವಾ ಬುದ್ಧಿಮಾಂದ್ಯರು, ಕಡಿಮೆ ಜನಸಂಖ್ಯೆ ಜನರು ಇಲ್ಲಿರ್ತಾರೆ. ಅಂದರೆ ಕಡಿಮೆ ಜನಸಂಖ್ಯೆ ಜನರೇನು ತುಂಬ ಬುದ್ಧಿವಂತರು ಅಥವಾ ಬುದ್ಧಿಮಾಂದ್ಯರಾಗಿರ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 16ನೇ ಕ್ವಶನ್ನು. ಬ್ರೂನರ್ ಪ್ರಕಾರ ಅರಿವಿನ ಬೆಳವಣಿಗೆಯ ಐಕಾನಿಕ್ ಹಂತದಲ್ಲಿ ಈ ವಿಷಯಗಳು ಅಥವಾ ಘಟನೆಗಳು ಹೀಗೆ ಪ್ರತಿನಿಧಿಸಲ್ಪಡ್ತವೆ. ಯಾವ ರೀತಿಯಾಗಿ? ಮಾನಸಿಕ ಚಿತ್ರಗಳು, ಕ್ರಿಯೆಗಳು, ಚಿಹ್ನೆಗಳು, ಭಾಷೆಗಳು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಮಾನಸಿಕ ಚಿತ್ರಗಳಂತ ಬರುತ್ತೆ. ಸರಿಯಾದ ಉತ್ತರ ಮಾನಸಿಕ ಚಿತ್ರಗಳು. ಓಕೆ. ಜೆರೋಮ್ ಬ್ರೂನರ್ ಅವರ ಅರಿವಿನ ಬೆಳವಣಿಗೆಯು 3 ಹಂತಗಳಿದ್ದಾವೆ. ಫಸ್ಟ್ ಒನ್ನು ಕ್ರಿಯೆಗಳ ಮೂಲಕ ಕಲಿಯೋದು ಮತ್ತು ಚಿತ್ರಗಳು ಮತ್ತು ದೃಶ್ಯಗಳ ಮೂಲಕ ಕಲಿಯುವುದು, ಭಾಷೆ ಮತ್ತು ಸಂಕೇತಗಳ ಮೂಲಕ ಕಲಿಯುವುದು. ಈ 3 ಬೆಳವಣಿಗೆ ಹಂತಗಳಾಗಿದ್ದಾವೆ ಬ್ರೂನರ್ ಅವರ ಪ್ರಕಾರ. ಓಕೆ, ನೆಕ್ಸ್ಟು 17ನೇ ಕ್ವಶನ್ನು. ಮಾರ್ಗದರ್ಶನ ಒಂದು ಪ್ರಕ್ರಿಯೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಮಗುವಿಗೆ ಸೂಚನೆಗಳನ್ನು ನೀಡುವುದು, ಮಗುವಿಗೆ ನೀತಿಶಾಸ್ತ್ರವನ್ನು ಕಲಿಸುವುದು, ಮಗುವನ್ನು ಸರಿಯಾದ ರೀತಿಯಲ್ಲಿ ವರ್ತಿಸುವಂತೆ ನಿರ್ದೇಶಿಸುವುದು, ಬುದ್ಧಿವಂತ ಆಯ್ಕೆಗಳನ್ನು ಮಾಡುವಲ್ಲಿ ಮಗುವಿಗೆ ಸಹಾಯವನ್ನು ಮಾಡುವುದು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಬುದ್ಧಿವಂತ ಆಯ್ಕೆಗಳನ್ನು ಮಾಡುವಲ್ಲಿ ಮಗುವಿಗೆ ಸಹಾಯವನ್ನು ಮಾಡುವುದು ಅಂತ ಆಗುತ್ತೆ. ಮಾರ್ಗದರ್ಶನ ಅಂದರೆ ಮಗುವಿಗೆ ಸಮಸ್ಯೆಗಳನ್ನು ನಾವೇ ಬಗೆಹರಿಸುವುದಲ್ಲ, ಬದಲಿಗೆ ಮಗು ತನ್ನ ಸಮಸ್ಯೆಯನ್ನು ತಾನೇ ಬಗೆಹರಿಸಿಕೊಳ್ಳಲು ಮತ್ತು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಅದಕ್ಕೆ ಸಾಮರ್ಥ್ಯ ತುಂಬುವುದು ಮತ್ತು ದಾರಿ ತೋರಿಸುವುದಾಗಿರುತ್ತೆ. ನೋಡಿ, ಒಂದು ಮಗು ತನ್ನ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕಾದ್ರೆ ಒಂದು ಸರಿ ಸಮಸ್ಯೆ ಬಂದರೆ 1 ಸರಿ ಅಥವಾ 2 ಸರಿ ನಾವು ಅವ್ರ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಸ್ಕೂಲಲ್ಲಿ ಟೀಚರ್ಸ್ ಆಗಿರ್ಬೋದು ಹೇಳ್ಬೋದು. ಬಟ್ ಪ್ರತಿ ಸಾರಿನೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಸೊ ಹಾಗಾಗಿ ಆ ಮಗು ತನ್ನ ಸಮಸ್ಯೆನ ತಾನೇ ಬಗೆಹರಿಸ್ಕೊಳ್ಳೋದಕ್ಕೆ ಮತ್ತು ತನಗೇನು ಸರಿಯಾದ ನಿರ್ಧಾರ ಅನಿಸುತ್ತೋ ಅದನ್ನು ತೆಗೆದುಕೊಳ್ಳೋದಕ್ಕೆ ಆ ಮಗುವಿನಲ್ಲಿ ಸಾಮರ್ಥ್ಯ ತುಂಬುವಂಥ ಪ್ರಯತ್ನವನ್ನು ಮಾಡೋದಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ನು.
ಕೆಳಗಿನವುಗಳಲ್ಲಿ ಒಂದು ಸರ್ವಾಧಿಕಾರಿ ನಾಯಕನ ಲಕ್ಷಣವಾಗಿದೆ. ಸರ್ವಾಧಿಕಾರಿ ನಾಯಕನ ಲಕ್ಷಣ ಯಾವುದಾಗಿರುತ್ತೆ ನೋಡಿ. ಸರಿಯಾದ ಉತ್ತರ ನೋಡ್ಕೊಂಡು ಬಿಡೋಣ. ನಾಯಕನು ಸದಸ್ಯರಿಗೆ ಏನು ಮಾಡಬೇಕೆಂದು ಸೂಚಿಸುತ್ತಾನೆ. ಸರ್ವಾಧಿಕಾರಿ ಅಂದ್ರೇನು? ಅವ್ರಿಗೆ ಅಲ್ಲಿ ಇರ್ತಕ್ಕಂಥ ನಾಯಕ ಪ್ರಜೆಗಳಿಗೆ ಅಥವಾ ಅಲ್ಲಿರ್ತಕ್ಕಂಥ ಜನರಿಗೆ ಸ್ವತಂತ್ರವನ್ನು ನೀಡೋದಿಲ್ಲ. ಆತ ತನ್ನ ನಿರ್ಧಾರಗಳನ್ನು ಆ ಜನರ ಮೇಲೆ ಹೇರ್ತಾನೆ. ಆತ ಏನು ಹೇಳಿರ್ತಾನೋ ಅದನ್ನೇ ಮಾಡಬೇಕು. ಅಲ್ಲಿ ಜನರು ಆತನ ಆದೇಶವನ್ನು ಪಾಲನೆ ಮಾಡಬೇಕು ಅನ್ನೋದು ಇದರ ಅರ್ಥ ಆಗುತ್ತೆ. ಸರ್ವಾಧಿಕಾರಿ ನಾಯಕ ಏನು? ಜನರ ಒಳಿತಕ್ಕಿಂತ ತನ್ನ ಒಳಿತನ್ನು ಜಾಸ್ತಿ ಅಲ್ಲಿ ನೋಡ್ಕೊತಾನೆ. ಆತ ಏನು ನಿರ್ಧಾರ ಮಾಡಿರ್ತಾನೋ ಅದನ್ನೇ ಎಲ್ಲರೂ ಮಾಡಬೇಕು, ಅದನ್ನು ಪಾಲನೆ ಮಾಡಬೇಕು. ಪಾಲನೆ ಮಾಡಲಿಲ್ಲ ಅಂದರೆ ಕಟ್ಟುನಿಟ್ಟಾದ ಕಠಿಣ ಕ್ರಮಗಳನ್ನು ಅಥವಾ ಶಿಕ್ಷೆಯನ್ನು ಅಲ್ಲಿ ಜನರಿಗೆ ವಿಧಿಸ್ತಾ ಇರ್ತಾನೆ. ಇದು ಸರ್ವಾಧಿಕಾರಿ ನಾಯಕ ಮಾಡ್ತಕ್ಕಂಥ ಕೆಲಸಗಳಾಗಿರುತ್ತೆ. ಇದು ಫಾರ್ ಎಕ್ಸಾಂಪಲ್ ಜರ್ಮನಿಯಲ್ಲಿ ಹಿಟ್ಲರ್ ಇರ್ತಾನಲ್ಲ, ಆತ ಏನು ಮಾಡ್ತಾ ಇರ್ತಾನಲ್ಲ ಕಾರ್ಯಗಳು, ಅದಕ್ಕೆ ನೀವು ಹೋಲಿಕೆ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ನು. ಶಿಕ್ಷಣ ಹಕ್ಕು ಕಾಯ್ದೆ 2009 ಭಾರತದ ರಾಷ್ಟ್ರಪತಿಗಳ ಅನುಮೋದನೆಯನ್ನು ಪಡೆದದ್ದು ಯಾವಾಗ ಅಂತ ಕೇಳಿದ್ದಾರೆ. ಶಿಕ್ಷಣ ಹಕ್ಕು ಕಾಯ್ದೆ 2009 ಅಂತ ಗೊತ್ತು, ಬಟ್ ಡೇಟ್ ಮಂತ್ ಎರಡನ್ನೂ ಕೊಟ್ಟಿದ್ದಾರೆ. 26ನೇ ಆಗಸ್ಟ್ 2009ರಲ್ಲಿ ಇದು ರಾಷ್ಟ್ರಪತಿಗಳ ಅನುಮೋದನೆ ಪಡೆಯುತ್ತೆ. ಶಿಕ್ಷಣ ಹಕ್ಕು ಕಾಯ್ದೆಯನ್ನು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂತಲೂ ಕೂಡ ಕರೀತಾರೆ ನೋಡಿ. ಸಂಸತ್ತು ಅಂಗೀಕರಿಸಿದ ನಂತರ ಆಗಸ್ಟ್ 26, 2009ರಂದು ಅಂದಿನ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರು ಸಹಿಯನ್ನು ಹಾಕ್ತಾರೆ. ಆದರೆ ಈ ಕಾಯ್ದೆ ದೇಶಾದ್ಯಂತ ಜಾರಿಗೆ ಬಂದದ್ದು ಏಪ್ರಿಲ್ 1, 2010ರಂದು ನೋಡಿ. ನೆಕ್ಸ್ಟ್ ಇದನ್ನು ಕೂಡ ಕೇಳಬಹುದು, ಯಾವಾಗ ಜಾರಿಗೆ ಬಂತು ಅಂತ. ರಾಷ್ಟ್ರಪತಿಗಳ ಅಂಕಿತ ಹಾಕಿದ್ದು ಆಗಸ್ಟ್ 26, 2009, ಆದರೆ ದೇಶಾದ್ಯಂತ ಜಾರಿಗೆ ಬಂದದ್ದು ಏಪ್ರಿಲ್ 1, 2010ರಂದು. ಓಕೆ, ನೆಕ್ಸ್ಟ್. ಕೆಳಗಿನವುಗಳಲ್ಲಿ ಒಂದು ಚಿಂತನೆಯ ಸರಳ ರೂಪವಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವುದು? ಮೂರ್ತ ಚಿಂತನೆ. ಇಲ್ಲಿ ಏನು ಕೊಟ್ಟಿದ್ದಾರೆ? ತಾರ್ಕಿಕ ಚಿಂತನೆ, ಸೃಜನಾತ್ಮಕ ಚಿಂತನೆ, ಮೂರ್ತ ಚಿಂತನೆ ಅಥವಾ ನಿರ್ದಿಷ್ಟ ಚಿಂತನೆ, ವಿಮರ್ಶಾತ್ಮಕ ಚಿಂತನೆ ಅಂತ ಬರುತ್ತೆ. ಇದ್ರ ಸರಿಯಾದ ಸರಳ ರೂಪ ಅಂತ ಕೇಳಿದಾಗ ಮೂರ್ತ ಚಿಂತನೆ ಅಂತ ಕೊಟ್ಟಿದ್ದಾರೆ. ಮೂರ್ತ ಚಿಂತನೆ ಎಂದರೆ ಕಣ್ಣಿಗೆ ಕಾಣುವ ಮತ್ತು ಸ್ಪರ್ಶಿಸಬಹುದಾದ ವಸ್ತುಗಳ ಬಗ್ಗೆ ಯೋಚಿಸುವುದು. ಒಂದು ವಸ್ತು ನಮಗೆ ಕಣ್ಣಿಗೆ ಕಾಣಿಸುತ್ತೆ, ಅದನ್ನು ನಾವು ಸ್ಪರ್ಶನೂ ಮಾಡ್ತೀವಿ ಅಥವಾ ಕೈಯಲ್ಲಿ ಹಿಡ್ಕೊತೀವಿ, ಬೇರೆ ಏನೇನೋ ಮಾಡ್ತೀವಿ, ಅದಕ್ಕೆ ಮೂರ್ತ ಚಿಂತನೆ ಆ ವಸ್ತುಗಳ ಬಗ್ಗೆ ಯೋಚಿಸುವುದೇ ಮೂರ್ತ ಚಿಂತನೆ ಆಗಿರುತ್ತೆ. ಇದು ಚಿಂತನೆಯ ಅತ್ಯಂತ ಮೂಲಭೂತ ಹಂತ ಆಗಿದೆ. ತಾರ್ಕಿಕ ಅಥವಾ ಸೃಜನಾತ್ಮಕ ಚಿಂತನೆಗೆ ಹೆಚ್ಚಿನ ಬುದ್ಧಿಶಕ್ತಿಯ ಅಗತ್ಯವಿರುತ್ತೆ. ಕೆಲವೊಮ್ಮೆ ಗ್ರಹಿಕೆ ಆಧಾರಿತ ಚಿಂತನೆ ಅಥವಾ ಪರ್ಸೆಪ್ಚುವಲ್ ಥಿಂಕಿಂಗ್ ಅನ್ನು ಸರಳ ಎಂದು ಕರೆಯಲಾಗುತ್ತೆ. ಆದರೆ ಇಲ್ಲಿ ಆಯ್ಕೆಗಳಲ್ಲಿ ಕಾಂಕ್ರೀಟ್ ಥಿಂಕಿಂಗ್ ಸರಳವಾದುದಾಗಿದೆ. ಅಥವಾ ಮೂರ್ತ ಚಿಂತನೆ ಅಥವಾ ನಿರ್ದಿಷ್ಟ ಚಿಂತನೆ ಇದಕ್ಕೆ ಸರಳ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಧಾರಣ ಸಮಯವು ಅತ್ಯಂತ ಚಿಕ್ಕದಾಗಿರುವುದು ಅಂತ ಕೊಟ್ಟಿದ್ದಾರೆ. ಧಾರಣ ಸಮಯವು ಅತ್ಯಂತ ಚಿಕ್ಕದಾಗಿರುವುದು. ಇದಕ್ಕೆ ಕರೆಕ್ಟ್ ಆನ್ಸರ್ ಸಂವೇದನಾ ಸ್ಮರಣೆ ಅಂತ ಬರುತ್ತೆ. ಸಂವೇದನಾ ಸ್ಮರಣೆಯು ಮಾಹಿತಿಯನ್ನು ಕೇವಲ ಒಂದು ಕ್ಷಣ ಮಾತ್ರ, ಮೀನ್ಸ್ 1 ರಿಂದ 3 ಸೆಕೆಂಡುಗಳು ಮಾತ್ರ ಹಿಡಿದಿಟ್ಟುಕೊಳ್ಳಲಾಗುತ್ತೆ. ನಾವು ನೋಡುವ ಅಥವಾ ಕೇಳುವ ವಿಷಯಗಳು ಮೆದುಳಿನಲ್ಲಿ ಸಂಸ್ಕರಣೆಯಾಗುವ ಮುನ್ನ ಇದು ಅಲ್ಪ ಕಾಲ ಉಳಿಯುತ್ತದೆ ನೋಡಿ. ಇದು ಹಿಂದೆ ಎಕ್ಸಾಮ್ಗಳಲ್ಲಿ ಅಂದರೆ ಬೇರೆ ಎಕ್ಸಾಮ್ಗಳಲ್ಲಿ ಕೇಳಿದ್ರು. ಅಲ್ಪ ಕಾಲದಲ್ಲಿ ಅಂದರೆ ಯಾವುದಾದ್ರೂ ಒಂದು ವಸ್ತು ನೋಡಿದ್ರೆ ತಕ್ಷಣ ನಮ್ಮ ಮೈಂಡಲ್ಲಿ ಎಷ್ಟು ನಿಮಿಷಗಳ ಕಾಲ ಅಥವಾ ಎಷ್ಟು ಸೆಕೆಂಡ್ಗಳ ಕಾಲ ನಮ್ಮ ಜ್ಞಾಪಕದಲ್ಲಿ ಇರುತ್ತೆ ಆ ಒಂದು ಮಾಹಿತಿ ಅಂತ ಕೇಳಿದ್ರು. ಇದು 1 ರಿಂದ 3 ಸೆಕೆಂಡ್ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಕಂಪ್ಯೂಟರ್ ಮತ್ತು ಮಾಹಿತಿ ತಂತ್ರಜ್ಞಾನ ICT ಆಧಾರಿತ ಕಲಿಕೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರು ಇದು ಕಲಿಯುವವರಿಗೆ ಕಲಿಕೆಯಲ್ಲಿ ಬೆಂಬಲ ನೀಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ICT ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ಬರುತ್ತೆ. ಇದು ICT ಎಂಬುದು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಸುಲಭಗೊಳಿಸಲು ಇರುವ ಒಂದು ಸಾಧನ ಆಗಿದೆ. ಇದು ಸಾಂಪ್ರದಾಯಿಕ ಕಲಿಕೆಯನ್ನು ಸಂಪೂರ್ಣವಾಗಿ ಬದಲಾಯಿಸುವುದಿಲ್ಲ,
ಆದರೆ ಅದಕ್ಕೆ ಬೆಂಬಲವನ್ನು ನೀಡುತ್ತೆ, ಬೆಂಬಲ ಅಥವಾ ಸಪೋರ್ಟ್ ನೀಡುತ್ತೆ. ಅಂದರೆ ಸಾಂಪ್ರದಾಯಿಕವಾಗಿ ಏನು ಶಿಕ್ಷಣ ಕೊಡ್ತಾ ಬಂದಿದ್ದಾರಲ್ಲ ಇದುವರೆಗೂ, ಅದನ್ನೇನು ಬದಿಗೊತ್ತೋದಿಲ್ಲ, ಬಟ್ ಅದಕ್ಕೆ ಬೆಂಬಲವನ್ನು ನೀಡುತ್ತೆ ಈ ICT. ಓಕೆ, ನೆಕ್ಸ್ಟ್ ಕ್ವಶನ್ನು, ಕೆಳಗಿನವುಗಳಲ್ಲಿ ಯಾವುದು ಅಭಿವೃದ್ಧಿ ಕಾರ್ಯದ ಉದ್ದೇಶವಲ್ಲ ಎಂಬುದು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು, ಅವರು ಶಿಕ್ಷಕರಿಗೆ ತಮ್ಮ ಬೆಳವಣಿಗೆಗೆ ಅನುಗುಣವಾಗಿ ಮಕ್ಕಳನ್ನು ಪ್ರತ್ಯೇಕಿಸಲು ಸಹಾಯ ಮಾಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವುದು ಒಂದು ಉದ್ದೇಶವಲ್ಲ, ನೋಡಿ ಇದು ತುಂಬ ಇಂಪಾರ್ಟೆಂಟು. ಯಾವುದು ಸರಿಯಲ್ಲ, ಯಾವುದು ಸರಿಯಾಗಿದೆ, ಯಾವುದು ಉದ್ದೇಶವಾಗಿದೆ, ಉದ್ದೇಶವಲ್ಲ ಅಂತ ಈ ಥರ ಕೇಳ್ತಾ ಇರ್ತಾರೆ ಕನ್ಫ್ಯೂಸ್ ಮಾಡೋದಕ್ಕೆ. ಸೊ ಕ್ವಶನ್ನ ನಾವು ಕರೆಕ್ಟಾಗಿ ಓದ್ಕೊಂಡ್ರೆ ಆನ್ಸರ್ ಈಸಿಯಾಗಿ ಮಾಡ್ಬೋದು. ಅಭಿವೃದ್ಧಿಯ ಕಾರ್ಯದ ಒಂದು ಉದ್ದೇಶವಲ್ಲ ಅಂತ ಕೇಳಿದ್ದಾರೆ. ಯಾವ್ಯಾವ ಉದ್ದೇಶಗಳಿದ್ದಾವೆ? ವಿವಿಧ ವಯಸ್ಸಿನ ಮಕ್ಕಳಿಂದ ಏನನ್ನು ನಿರೀಕ್ಷಿಸಬಹುದು ಎಂಬುದನ್ನು ಅವರು ಪೋಷಕರಿಗೆ ಮಾರ್ಗದರ್ಶನ ನೀಡ್ತಾರೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇದು, ಅವರು ಸಾಮಾಜಿಕ ಗುಂಪುಗಳ ನಿರೀಕ್ಷೆಗಳನ್ನು ಕಲಿಯಲು ಮಕ್ಕಳಿಗೆ ಪ್ರೇರಕ ಶಕ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಅವರು ಮಕ್ಕಳಿಗೆ ಕಲಿಯಲು ಮತ್ತು ಹೊಂದಿಕೊಳ್ಳಲು ಅವಕಾಶಗಳನ್ನು ಒದಗಿಸಲು ಸಹಾಯ ಮಾಡುವುದು ಅಂತ ಕೊಟ್ಟಿದ್ದಾರೆ. ಒಂದು ನಿಮಿಷ. ಓಕೆ, ಇವೆಲ್ಲ ಕರೆಕ್ಟ್ ಆಗುತ್ತೆ, ಬಟ್ ಇದೇನು, ಅವರು ಶಿಕ್ಷಕರಿಗೆ ತಮ್ಮ ಬೆಳವಣಿಗೆಗೆ ಅನುಗುಣವಾಗಿ ಮಕ್ಕಳನ್ನು ಪ್ರತ್ಯೇಕಿಸಲು ಮತ್ತು ವಯಸ್ಸಿನ ಸೂಕ್ತವಾದ ಕಾರ್ಯಗಳನ್ನು ನಿಯೋಜಿಸಲು ಸಹಾಯ ಮಾಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಏನೋ ರಾಂಗ್ ಆಗುತ್ತೆ. ಓಕೆ, ವಿವರಣೆಯನ್ನು ನೋಡೋಣ. ಅಭಿವೃದ್ಧಿ ಕಾರ್ಯಗಳ ಉದ್ದೇಶ ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡುವುದೇ ಹೊರತು ಮಕ್ಕಳನ್ನು ಪ್ರತ್ಯೇಕಿಸುವುದು ಆಗೋದಿಲ್ಲ. ಅಭಿವೃದ್ಧಿ ಕಾರ್ಯನು ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡೋದಾಗುತ್ತೆ, ಅದನ್ನು ಬಿಟ್ಟು ಮಕ್ಕಳನ್ನು ಪ್ರತ್ಯೇಕ ಮಾಡೋದಾಗಿರೋದಿಲ್ಲ. ಆಧುನಿಕ ಶಿಕ್ಷಣದಲ್ಲಿ ಎಲ್ಲ ಮಕ್ಕಳನ್ನು ಒಳಗೊಳ್ಳುವಿಕೆಗೆ ಆದ್ಯತೆಯನ್ನು ನೀಡಲಾಗುತ್ತೆ. ಓಕೆ, ಹಾಗಾಗಿ ಈ ಆಪ್ಷನ್ ಒಂದು ರಾಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಮಗು ಕಲಿಯಲು ಸಿದ್ಧವಾಗಿಲ್ಲ ಎಂದು ಇದು ಸೂಚಿಸುತ್ತದೆ. ಯಾವುದನ್ನು ಸೂಚಿಸುತ್ತೆ? ನಿರಾಸಕ್ತಿ. ಇದೇನು, ಆ ಮಗು ಕಲಿಯೋದಕ್ಕೆ ಸಿದ್ಧ ಆಗಿಲ್ಲ ಅನ್ನೋದು ಸೂಚಿಸುತ್ತೆ. ಥಾರ್ನ್ಡೈಕ್ ಅವರ ಸಿದ್ಧತೆಯ ನಿಯಮದ ಪ್ರಕಾರ ಕಲಿಯುವವನು ಮಾನಸಿಕವಾಗಿ ಸಿದ್ಧನಿದ್ದರೆ ಮಾತ್ರ ಕಲಿಕೆ ಸಫಲಗೊಳ್ಳುತ್ತೆ. ನೋಡಿ, ಇದು ಕೇಳಿದ್ರು ಹಿಂದೆ. ಸಿದ್ಧತಾ ನಿಯಮ ಇದು ಯಾರ್ದು? ಥಾರ್ನ್ಡೈಕ್ ಅವ್ರದ್ದು. ಇದರಲ್ಲಿ ಥಾರ್ನ್ಡೈಕ್ ಅವರು ಹೇಳ್ತಾರೆ, ಆ ಮಗು ಏನೋ ಮಾನಸಿಕವಾಗಿ ಸಿದ್ಧನಿದ್ರೆ ಮಾತ್ರ ಕಲಿಕೆ ಎಂಬುದು ಪರಿಣಾಮಕಾರಿಯಾಗುತ್ತೆ. ಮಗುವಿನಲ್ಲಿ ಆಸಕ್ತಿ ಇಲ್ಲದಿದ್ದರೆ ಮಗು ಕಲಿಯಲು ಸಿದ್ಧವಿಲ್ಲ ಅನ್ನೋದು ಇದರ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು, ಒಂದೇ ರೀತಿಯ ಅವಳಿ ಮಕ್ಕಳ ನಡುವಿನ ವೈಯಕ್ತಿಕ ವ್ಯತ್ಯಾಸಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದನ್ನು ಸರಿಯಾದದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಯಾವುದು ಇದಕ್ಕೆ ಆನ್ಸರ್ ಅಂತ ಕೇಳಿದಾಗ, ಅವರು ಆನುವಂಶಿಕವಾಗಿ ಒಂದೇ ಆದರೆ ಪರಿಸರ ಪ್ರಭಾವಗಳಿಂದ ಭಿನ್ನವಾಗಿರಬಹುದು. ಆನುವಂಶಿಕವಾಗಿ ಒಂದೇ ಆಗಿರಬಹುದು, ಬಟ್ ಪರಿಸರ ಪ್ರಭಾವದಿಂದ ಅವರಲ್ಲಿ ಭಿನ್ನತೆಯನ್ನು ಕಾಣಬಹುದು. ಐಡೆಂಟಿಕಲ್ ಟ್ವಿನ್ಸ್ ಅಂತ ಕರೀತಾರೆ. ಐಡೆಂಟಿಕಲ್ ಟ್ವಿನ್ಸ್ ಒಂದೇ ಅಂಡಾಣುವಿನಿಂದ ಹುಟ್ಟುವುದರಿಂದ ಅವರ DNA ಒಂದೇ ಆಗಿರುತ್ತೆ, ಆದರೆ ಅವರಿಗೆ ಸಿಗುವ ಪರಿಸರ, ಆಹಾರ ಮತ್ತು ಅನುಭವಗಳು ಬೇರೆ ಬೇರೆಯಾಗಿದ್ದರೆ ಅವರ ವ್ಯಕ್ತಿತ್ವ ಮತ್ತು ಗುಣಗಳಲ್ಲಿ ವ್ಯತ್ಯಾಸವನ್ನು ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು, ಕೆಳಗಿನವುಗಳಲ್ಲಿ ಒಂದು 2005ರ ಮಾರ್ಗಸೂಚಿಯಲ್ಲ, NCF 2005ರ ಮಾರ್ಗಸೂಚಿಯಲ್ಲ ಅಂತ ಕೊಟ್ಟಿದ್ದಾರೆ. ಯಾವುದಲ್ಲ ಅಂತ ಕೇಳಿದಾಗ, ಜ್ಞಾನವನ್ನು ತರಗತಿಯ 4 ಗೋಡೆಗಳಿಗೆ ಸೀಮಿತಗೊಳಿಸುವುದು. ನೋಡಿ, ಶಾಲೆಯ ಹೊರಗಿನ ಜೀವನಕ್ಕೆ ಜ್ಞಾನವನ್ನು ಸಂಪರ್ಕಿಸುವುದು, ಜ್ಞಾನವನ್ನು ತರಗತಿಯ 4 ಗೋಡೆಗಳಿಗೆ ಸೀಮಿತಗೊಳಿಸುವುದು ಅಥವಾ ಜೋಡಿಸುವುದು, ಪರೀಕ್ಷೆಗಳನ್ನು ಹೆಚ್ಚು ಹೊಂದಿಕೊಳ್ಳುವಂತೆ ಮಾಡುವುದು, ಕಲಿಕೆಯು ಬಾಯಿಪಾಠ ವಿಧಾನಗಳಿಂದ ಕಲಿಯಬೇಕು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಕೇಳಿದಾಗ ಸೆಕೆಂಡ್ ಒನ್ ಆಗುತ್ತೆ. ಜ್ಞಾನವನ್ನು ತರಗತಿಯ 4 ಗೋಡೆಗಳಿಗೆ ಸೀಮಿತಗೊಳಿಸುವುದು ಅಥವಾ ಜೋಡಿಸುವುದು, ಇದು ಒಂದು 2005ರ ಮಾರ್ಗಸೂಚಿಯಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ಹಿಂದೆ ಒಂದು ಕ್ವಶನ್ ಇತ್ತಲ್ಲ ಇದೇ ಥರ, ಯಾವುದು ಒಂದು ಉದ್ದೇಶವಲ್ಲ ಅಂತ ಕೊಟ್ಟಿದ್ರು. ಅದೇ ರೀತಿಯಾಗಿ ಇದು ಕೂಡ ಹಾಗೇನೇ ಇದೆ. ಅಂದರೆ ಶಾಲೆಯ ಹೊರಗಿನ ಜೀವನಕ್ಕೆ ಜ್ಞಾನವನ್ನು ಸಂಪರ್ಕಿಸುವುದು,
ಪರೀಕ್ಷೆಯನ್ನು ಹೆಚ್ಚು ಹೊಂದಿಕೊಳ್ಳುವಂತೆ ಮಾಡೋದು, ಕಲಿಕೆಯು ಬಾಯಿಪಾಠ ವಿಧಾನಗಳಿಂದ ಬದಲಾಗಬೇಕು ಅಂತ ಆವಾಗ ಮಾಡಬೇಕು ಅಂತ ಹೇಳಿದ್ನಲ್ಲ ನಾನು, ಅದು ಬದಲಾಗಬೇಕು ಅಂತ ಇದೆ. ಬಾಯಿಪಾಠದ ವಿಧಾನಗಳಿಂದ ಬದಲಾಗಬೇಕು, ಇವೆಲ್ಲ NCF 2005ರ ಮಾರ್ಗಸೂಚಿಗಳಾಗಿದ್ದಾವೆ. ಬಟ್ ಇದು ಅಲ್ಲ, ಏನು ಜ್ಞಾನವನ್ನು ತರಗತಿಯ 4 ಗೋಡೆಗಳಿಗೆ ಸೀಮಿತಗೊಳಿಸುವುದು ಇದಲ್ಲ. ಇದು ಆಪ್ಷನ್ ನೋಡಿದ್ರೇ ನಮ್ಗೆ ಅನ್ಸುತ್ತೆ ಇದು ಒಂಥರ ನೆಗೆಟಿವ್ ಇದೆ ಅಂತ. 4 ಗೋಡೆಗಳಿಗೆ ಮಾತ್ರ ಸೀಮಿತಗೊಳಿಸೋದು ಇರೋದಿಲ್ಲ. ಆ ಮಕ್ಕಳಿಗೆ ಏನು 4 ಗೋಡೆ ಮಧ್ಯೆ ಕಲಿಸ್ತೀವಲ್ಲ, ಅದನ್ನು ಹೊರಗಿನ ಪ್ರಪಂಚಕ್ಕೆ ಅವ್ರ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಸಹಾಯ ಆಗೋ ಥರ ಶಿಕ್ಷಣವನ್ನು ಕೊಡಲಾಗುತ್ತೆ. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು NCF 2005ರ ಪ್ರಕಾರ ಶಿಕ್ಷಣವು ಕೇವಲ ತರಗತಿ ಕೋಣೆಗೆ ಸೀಮಿತವಾಗಿರಬಾರ್ದು. ಮಗು ಶಾಲೆಯಲ್ಲಿ ಕಲಿತದ್ದನ್ನು ಹೊರಗಿನ ಪ್ರಪಂಚದ ಜೊತೆಗೆ ಸಂಪರ್ಕಿಸುವಂತಿರಬೇಕು ಅಂತ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು ಓಕೆ, ಈ ಕೆಳಗಿನವುಗಳಲ್ಲಿ ಶಿಕ್ಷಕರ ಯಾವ ಕಾರ್ಯವು ಕಲಿಯುವವರಲ್ಲಿ ಭಿನ್ನ ಆಲೋಚನೆಯನ್ನು ಸುಧಾರಿಸಲು ಸಹಾಯ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸುಧಾರಿಸಲು ಸಹಾಯ ಮಾಡೋದಿಲ್ಲ, ನೋಡಿ ಇದು ಕೂಡ ನೆಗೆಟಿವ್ ಕೇಳಿದ್ದಾರೆ, ಯಾವುದೋ ಒಂದಿಲ್ಲ ಅಂತ. ಅಮೂರ್ತ ಚಿಂತನೆಗೆ ಅವಕಾಶ, ಇದು ಸೃಜನಶೀಲತೆಗೆ ಸಹಾಯ ಮಾಡುತ್ತೆ. ಏಕಮುಖ ಉತ್ತರಗಳು, ಇದು ಸೃಜನಶೀಲತೆಯನ್ನು ತಡೆಯುತ್ತದೆ. ವಾಸ್ತವಿಕ ಪ್ರಶ್ನೆಗಳು, ಇವುಗಳಿಗೆ ಒಂದೇ ಉತ್ತರವಿದ್ದು ಹೊಸ ಆಲೋಚನೆಗೆ ಅವಕಾಶ ಇರೋದಿಲ್ಲ. ಬಾಯಿಪಾಠ ಮಾಡುವುದು, ಇದು ಆಲೋಚನಾ ಶಕ್ತಿಯನ್ನು ಕುಗ್ಗಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಯಾವುದು ಇದಕ್ಕೆ ಸರಿಯಾದ ಆನ್ಸರ್? BCD ಮಾತ್ರ, ಅಂದರೆ BCD ಮಾತ್ರ ಸರಿಯಾಗಿದೆ. ಮೀನ್ಸ್ ಭಿನ್ನ ಆಲೋಚನೆಯನ್ನು ಸುಧಾರಿಸಲು ಸಹಾಯ ಮಾಡೋದಿಲ್ಲ. ಇವುಗಳು ಈ ಆಪ್ಷನ್ಗಳೇನು ಈ ಭಿನ್ನ ಆಲೋಚನೆ ಮಾಡೋದಕ್ಕೆ ಸಹಾಯ ಮಾಡೋದಿಲ್ಲ. ಇದಕ್ಕೆ ಭಿನ್ನ ಆಲೋಚನೆ ಮಾಡೋದಕ್ಕೆ ಸಹಾಯ ಅಂದ್ರೆ ಭಿನ್ನ ಆಲೋಚನೆಯನ್ನು ಸುಧಾರಿಸಲು ಯಾವ ಸಹಾಯ ಮಾಡ್ತವೆ? ಅಮೂರ್ತ ಚಿಂತನೆಗೆ ಅವಕಾಶ, ಇದು ಸೃಜನಶೀಲತೆಗೆ ಸಹಾಯ ಮಾಡುತ್ತೆ ಅಂತ ಕೊಟ್ಟಿದ್ದಾರಲ್ಲ, ಈ ಒಂದು ಆಪ್ಷನ್ನು ಈ ಭಿನ್ನ ಆಲೋಚನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಈ 3 BCD ಇವೇನು ಸಹಾಯ ಮಾಡೋದಿಲ್ಲ. ಓಕೆ, ವಿವರಣೆ ನೋಡೋಣ. ಭಿನ್ನ ಆಲೋಚನೆ ಅಥವಾ ಡೈವರ್ಜೆಂಟ್ ಥಿಂಕಿಂಗ್ ಅಂತ ಕರೀತಾರೆ, ಅಂದರೆ ಸೃಜನಾತ್ಮಕವಾಗಿ ಯೋಚಿಸುವುದು. ಅಮೂರ್ತ ಚಿಂತನೆಗೆ ಅವಕಾಶ, ಇದು ಸೃಜನಶೀಲತೆಗೆ ಸಹಾಯ ಮಾಡುತ್ತೆ. ಏಕಮುಖ ಉತ್ತರಗಳು, ಇದು ಸೃಜನಶೀಲತೆಯನ್ನು ತಡೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಮೇಲ್ಗಡೆ ಏನು ಆಪ್ಷನ್ಸ್ ಇದಾವಲ್ಲ ಅದನ್ನೇ ಮತ್ತೆ ರೀಪ್ರಿಂಟ್ ಆಗಿದೆ ಇಲ್ಲಿ. ಓಕೆ, ಇದು ಬಿಡೋಣ, ನೆಕ್ಸ್ಟ್ ನೋಡೋಣ. ಓಕೆ, ವ್ಯಕ್ತಿ ಅಥವಾ ಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳುವಲ್ಲಿ ಕೇಸ್ ಸ್ಟಡಿ ವಿಧಾನವನ್ನು ಬಳಸುವ ಉದ್ದೇಶ ಏನು ಅಂತ ಕೇಳಿದ್ದಾರೆ. ತ್ವರಿತ ಫಲಿತಾಂಶಗಳನ್ನು ಪಡೆಯಲು, ಆಳವಾಗಿ ಅಧ್ಯಯನ ಮಾಡಲು, ದೌರ್ಬಲ್ಯಗಳನ್ನು ಮಾತ್ರ ಮೌಲ್ಯಮಾಪನ ಮಾಡಲು, ತ್ವರಿತವಾಗಿ ಅರ್ಥ ಮಾಡಿಕೊಳ್ಳಲು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಕೇಸ್ ಸ್ಟಡಿ ವಿಧಾನವನ್ನು ಬಳಸ್ತಾರೆ. ವ್ಯಕ್ತಿ ಅಧ್ಯಯನ ಅಥವಾ ಕೇಸ್ ಸ್ಟಡಿ ಅಂದರೆ ಒಬ್ಬ ವ್ಯಕ್ತಿ, ಒಂದು ಗುಂಪು ಅಥವಾ ಒಂದು ಸಂಘಟನೆ ಬಗ್ಗೆ ಸಂಪೂರ್ಣವಾಗಿ ಮತ್ತು ಆಳವಾಗಿ ಮಾಹಿತಿಯನ್ನು ಕಲೆ ಹಾಕುವುದು. ಇದು ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆಯಾಗಿದ್ದು ತ್ವರಿತ ಫಲಿತಾಂಶಕ್ಕಾಗಿ ಅಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, 29ನೇ ಕ್ವಶನ್ ನೋಡೋಣ. ಬಾಲ್ಯವನ್ನು ಮೂಲಭೂತ ಚಲನೆಯ ಕೌಶಲ್ಯ ಕಲಿಯಲು ಆದರ್ಶ ವಯಸ್ಸು ಎಂದು ಕರೆಯಲಾಗುತ್ತೆ. ಹೇಳಿದ ಹೇಳಿಕೆಯನ್ನು ಪ್ರತಿಬಿಂಬಿಸುವುದಿಲ್ಲ ಎಂದು ಗುರುತಿಸಿ. ಅಂದರೆ ನೋಡೋಣ ಬನ್ನಿ. ಅವರ ದೇಹಗಳು ಹೆಚ್ಚು ಬಗ್ಗುತ್ತವೆ. ಇಲ್ಲಿ ಒಂದಿಷ್ಟು ಅಕ್ಷರಗಳು ಮಿಸ್ಟೇಕ್ ಆಗಿದ್ದಾವೆ. ಅವರು ಹೆಚ್ಚು ಸಾಹಸಮಯ ಮತ್ತು ಉತ್ಸುಕರಾಗಿರ್ತಾರೆ. ಅವರು ಪುನರಾವರ್ತನೆಯನ್ನು ಆನಂದಿಸುತ್ತಾರೆ ಮತ್ತು ಉತ್ಸಾಹದಿಂದ ಅಭ್ಯಾಸವನ್ನು ಮಾಡ್ತಾರೆ. ವಯಸ್ಕರರು ರಚಿಸಿದ ಒತ್ತಡದಲ್ಲಿ ಅವರು ಕಲಿಯುತ್ತಾರೆ ಅಂತ ಆಪ್ಷನ್ಸ್ ಇದ್ದಾವೆ. ಇದಕ್ಕೆ ಕರೆಕ್ಟ್ ಆನ್ಸರು ವಯಸ್ಕರು ರಚಿಸಿದ ಒತ್ತಡದಲ್ಲಿ ಅವರು ಕಲಿಯುತ್ತಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಮಕ್ಕಳು ಕೌಶಲ್ಯಗಳನ್ನು ಕಲಿಯಲು ಮುಖ್ಯ ಕಾರಣ ಅವರ ದೇಹದ ನಮ್ಯತೆ ಮತ್ತು ಕಲಿಯುವ ಉತ್ಸಾಹ. ಆದರೆ ಒತ್ತಡ ಹೇರುವುದರಿಂದ ಕಲಿಕೆ ಕುಂಠಿತವಾಗುತ್ತದೆ ಹೊರತು ಅದು ಕಲಿಕೆಗೆ ಸಹಾಯ ಮಾಡೋದಿಲ್ಲ. ಹಾಗಾಗಿ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು. ಶೈಕ್ಷಣಿಕ ಸಾಧನೆಯಲ್ಲಿ ಹಿಂದುಳಿದಿರುವ ಕಾರಣ ಮಕ್ಕಳ ಆಟದ ಸಮಯವನ್ನು ಕಡಿಮೆ ಮಾಡುವುದು ಒಂದು ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಋಣಾತ್ಮಕ ಶಿಕ್ಷೆ, ಧನಾತ್ಮಕ ಶಿಕ್ಷೆ, ಋಣಾತ್ಮಕ ಬಲವರ್ಧನೆ ಮತ್ತು ಧನಾತ್ಮಕ ಬಲವರ್ಧನೆ, ಈ ರೀತಿಯಾಗಿ 4 ಆಪ್ಷನ್ ಇದ್ದಾವೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಋಣಾತ್ಮಕ ಶಿಕ್ಷೆ.
ಓಕೆ, ಋಣಾತ್ಮಕ ಶಿಕ್ಷೆ ಇದೇನು ಕರೆಕ್ಟ್ ಆನ್ಸರ್ ಆಗುತ್ತೆ. ಅಂದರೆ ಶೈಕ್ಷಣಿಕ ಸಾಧನೆಯಲ್ಲಿ ಏನು ಮಕ್ಕಳು ಹಿಂದುಳಿದಿರ್ತಾವಲ್ಲ, ಅದಕ್ಕೆ ಮುಖ್ಯ ಕಾರಣ ಅಂದರೆ ಏನು, ಈ ಋಣಾತ್ಮಕ ಶಿಕ್ಷೆ ಏನು ಕೊಡ್ತಾರಲ್ಲ, ಈ ಮಕ್ಕಳ ಆಟದ ಸಮಯವನ್ನು ಕಡಿಮೆ ಮಾಡೋದು ಒಂದು ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಕರೆಕ್ಟ್ ಆನ್ಸರು ಋಣಾತ್ಮಕ ಶಿಕ್ಷೆ ಆಗುತ್ತೆ. ಓಕೆ ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಓಕೆ, ಇಷ್ಟೊತ್ತು ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.